ವೆಜೈನಲ್ ಲ್ಯಾಕ್ಸಿಟಿಯಿಂದ ಏನಾಗುತ್ತೆ ಅಂದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು. ಸೊ ದಟ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಹೈಮನ್ ಏನಿದೆಯೋ ಅದು ಫಸ್ಟ್ ಲೈಂಗಿಕ ಸಂಭೋಗದ ಟೈಮಲ್ಲೇ ಅದು ಟೈರ್ ಆಗಬೇಕು ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಅದು ಅಷ್ಟು ಎಫೆಕ್ಟಿವ್ನೆಸ್ ಇರೋದಿಲ್ಲ ಅವರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ ಅಥವಾ ಅವರ ಕಮ್ಯುನಿಕೇಷನ್ ಮಾಡೋ ರೀತಿ. ಇದು ಬರೀ ಇಂಟಿಮೇಟ್ ಪ್ರಾಬ್ಲಮ್ಸ್ ಅಥವಾ ಸೆಕ್ಷುವಲ್ ರಿಲೇಟೆಡ್ ಇಶ್ಯೂಸಿಗೆ ಮಾತ್ರ ಟ್ರೀಟ್ಮೆಂಟ್ ಇರೋದು ಅಂತಲೂ ಒಂದು ಇಲ್ಲ. ಮೂತ್ರ ಲೀಕ್ ಆಗೋದು, ಕೆಮ್ಮಿದಾಗ ಸೀನಿದಾಗ ಮೂತ್ರ ಲೀಕ್ ಆಗೋದು, ಆ ಥರ ಫೀಲ್ ಆಗ್ಬೋದು. ಮತ್ತು ಇನ್ನು ವೆಜೈನಲ್ ಲ್ಯಾಕ್ಸಿಟಿಯಿಂದ ಏನಾಗುತ್ತೆ ಅಂದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು. ಈಗ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಅಂದ ತಕ್ಷಣ ಎಲ್ಲರಿಗೂ ಭಯ ಇರುತ್ತೆ. ಆ ಕಾಂಪ್ಲಿಕೇಶನ್ ಆಯಿತು, ಈ ಪ್ರಾಬ್ಲಮ್ ಆಯಿತು, ಎಸ್ಪೆಷಲಿ ಸೆಲೆಬ್ರಿಟೀಸ್ ಆರ್ ಮೂವಿ ಸ್ಟಾರ್ಸಲ್ಲಿ ಡೂ ಇಟ್ ಯುವರ್ ಸೆಲ್ಫ್ ಅನ್ನೋದು ನಾರ್ಮಲ್ ಆಗಿಬಿಟ್ಟಿದೆ ಇವಾಗ. ವೆಜೈನಲ್ ಟೈಟ್ನಿಂಗಿಗೆ ರೆಮಿಡೀಸ್ ಆಗಿ ಹರ್ಬಲ್ ಪೌಡರ್ಸ್ ಅಥವಾ ರ್ಯಾಂಡಮ್ ಆಯಿಲ್ಸ್ ಯೂಸ್ ಮಾಡ್ತಾರೆ. ಜನರಿಗೆ ಹೇಗಂದರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಅಂದರೆ ತುಂಬ ಸೇಫ್ ಅನ್ನೋ ಅಂತ ಒಂದು ನಂಬಿಕೆ ಇದೆ. ವೆಜೈನಲ್ ಡ್ರೈನೆಸ್ಗೆ ಕೊಕೊನಟ್ ಆಯಿಲ್ಸ್ ಯೂಸ್ ಮಾಡೋದು ಅಥವಾ ಜೆಲ್ಸ್ಗಳನ್ನು ಯೂಸ್ ಮಾಡೋದು ಬಳಕೆ ಆಗ್ತಾ ಇದೆ. ವೆಜೈನಲ್ ಡ್ರೈನೆಸ್ ಯಾಕಾಗತ್ತೆ? ಯೂಶಲಿ ಹಾರ್ಮೋನ್ನ ಕೊರತೆಯಿಂದ. ಸೊ ಇದು ಮುಚ್ಚುಮರೆ ಮಾಡುವಂಥದ್ದು ಅಥವಾ ಮುಜುಗರ ಪಡುವಂಥ ವಿಷಯ ಏನಲ್ಲ. ಸೊ ಇಂಟಿಮೇಸಿ ಹೆಲ್ತ್ ಬಗ್ಗೆ ಹೇಳಬೇಕಂತ ಅಂದರೆ ಕೀಪ್ ಇಟ್ ವೆರಿ ಸಿಂಪಲ್ ಅಂತ ಹೇಳ್ತೀವಿ. ಅಂದರೆ ಜಸ್ಟ್ ಕ್ಲೀನ್ ಇಟ್ ವಿತ್ ದ ಪ್ಲೇನ್ ವಾಟರ್. ಸೊ ಆದಷ್ಟು ಬೇರೆ ರೀತಿಯಾದಂಥ ಹಾರ್ಮ್ಫುಲ್ ಕೆಮಿಕಲ್ಸ್, ಹಾರ್ಶ್ ಸೋಪ್ಸ್ ಆಗಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೀವಿ. ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಸೊ ಹೆಣ್ಮಕ್ಕಳ ಪ್ರೈವೇಟ್ ಪಾರ್ಟ್ಸ್, ಜನಾಂಗಗಳ ಆಕಾರ, ಗಾತ್ರ ಅಥವಾ ಅದರ ಕಾರ್ಯದಲ್ಲಿ ಬದಲಾವಣೆ ತರುವಂತಹ ಒಂದು ಪ್ರೊಸೀಜರ್ಸ್ನ ಮಾಡುವಂಥದ್ದು. ಸೊ ಹಾಗಾಗಿ ಇದು ಬರೀ ಯಂಗರ್ ಜನ್ರೇಷನ್ ಅಥವಾ ಸೆಲೆಬ್ರಿಟೀಸ್ ಅಥವಾ ಮೂವಿ ಸ್ಟಾರ್ಸ್ ಅವರಿಗೆ ಸೀಮಿತವಾದಂತಹ ಪ್ರೊಸೀಜರ್ಸ್ ಅನ್ನುವಂಥ ಒಂದು ತಪ್ಪು ಕಲ್ಪನೆ. ಎಲ್ರಿಗೂ ನಮಸ್ಕಾರ. ರೈನ್ಬೋ ಟಾಕ್ಸ್ಗೆ ಸ್ವಾಗತ. ನಾನು ಪ್ರೀತಿ ಮಹೇಂದ್ರನಾಥ್. ಈ ದಿನದ ರೈನ್ಬೋ ಟಾಕ್ಸ್ ನ ವಿಶೇಷತೆ ಏನಪ್ಪಾ ಅಂತ ಅಂದ್ರೆ ಮಹಿಳೆಯರ ಆರೋಗ್ಯ. ಹೌದು, ಮನೆಯಲ್ಲಿರುವ ಮಹಿಳೆಯೊಬ್ಬಳ ಆರೋಗ್ಯ ಚೆನ್ನಾಗಿದೆ ಅಂತಂದ್ರೆ ಮನೆಯವರೆಲ್ಲರ ಆರೋಗ್ಯ ಚೆನ್ನಾಗಿದೆ ಅಂತಾನೆ ಅರ್ಥ. ಈ ದಿನ ಮಹಿಳೆಯರ ಆರೋಗ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳಲು ರೈನ್ಬೋ ಟಾಕ್ಸ್ ನಲ್ಲಿ ನಮ್ಮ ಜೊತೆ ಕಾಸ್ಮೆಟಿಕ್ ಹಾಗೂ ಅಡ್ವಾನ್ಸ್ಡ್ ಗೈನಕಾಲಜಿಸ್ಟ್ ಆದಂತಹ ಡಾಕ್ಟರ್ ಭವ್ಯ HU ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ರೈನ್ಬೋ ಟಾಕ್ಸ್ಗೆ ಸ್ವಾಗತಿಸೋಣ. ಮೇಡಮ್, ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ರೈನ್ಬೋ ಟಾಕ್ಸ್ ಕಾರ್ಯಕ್ರಮಕ್ಕೆ ಬಂದು ನೀವು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಬಂದಿದ್ದೀರಾ. ನಿಮಗೆ ರೈನ್ಬೋ ಟಾಕ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮ್ಯಾಮ್. ನಮಸ್ಕಾರ. ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನ ಕನ್ಸಲ್ಟೆಂಟ್ ಕಾಸ್ಮೆಟಿಕ್ ಅಂಡ್ ಅಡ್ವಾನ್ಸ್ಡ್ ಗೈನಕಾಲಜಿಸ್ಟ್ ಆದ ಡಾಕ್ಟರ್ ಭವ್ಯ HU ಅವರ ಕಿರು ಪರಿಚಯ ನೋಡೋದಾದ್ರೆ, MBBS ಶಿಕ್ಷಣವನ್ನು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ, MS ಶಿಕ್ಷಣವನ್ನು ಲೇಡಿ ಹಾರ್ಡಿಂಗ್ ಮೆಡಿಕಲ್ ಕಾಲೇಜ್ ನ್ಯೂ ದೆಹಲಿಯಲ್ಲಿ ಹಾಗೂ DNB ಅನ್ನು ನ್ಯಾಷನಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ನಲ್ಲಿ ಮಾಡಿದ್ದಾರೆ. ಲ್ಯಾಪ್ರೋಸ್ಕೋಪಿಕ್ ಮತ್ತು ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಫೆಲೋಶಿಪ್ ಪಡೆದಿರುವ ಇವರು 14ಕ್ಕೂ ಹೆಚ್ಚು ವರ್ಷಗಳ ಅನುಭವವನ್ನು ತಮ್ಮ ವೃತ್ತಿ ಜೀವನದಲ್ಲಿ ಹೊಂದಿದ್ದಾರೆ. ಡಾಕ್ಟರ್ ಭವ್ಯ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಸ್ಪೆಷಲಿಸ್ಟ್ ಮಾತ್ರವಲ್ಲದೆ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಲೇಸರ್ ಚಿಕಿತ್ಸೆ, PRP ಥೆರಪಿ ಸೇರಿದಂತೆ ಸ್ತ್ರೀಯರ ಸೌಂದರ್ಯವರ್ಧಕ ಶಸ್ತ್ರಚಿಕಿತ್ಸೆಗಳಲ್ಲಿ ಪರಿಣಿತಿಯನ್ನ ಪಡೆದಿದ್ದಾರೆ. ಇನ್ನು ಇವರ ಸಾಧನೆಗಳನ್ನ ನೋಡೋದಾದ್ರೆ, ಇವರ ಅನೇಕ ರಿಸರ್ಚ್ ಪೇಪರ್ಗಳು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನಲ್ಲಿ ಪಬ್ಲಿಕೇಶನ್ ಸಹ ಆಗಿದೆ. NMC ರೆಕಗ್ನೈಸ್ಡ್ ಟೀಚರ್ ಆಗಿರುವ ಡಾಕ್ಟರ್ ಭವ್ಯ ಅವರು KSOGA 2024 ಮತ್ತು 2025ರಲ್ಲಿ ಅತ್ಯುತ್ತಮ ಪ್ರಬಂಧ ಮಂಡನೆ ಹಾಗೂ ರಸಪ್ರಶ್ನೆ ವಿಜೇತರು ಸಹ ಹೌದು. ತಮ್ಮ ವೃತ್ತಿ ಜೀವನದಲ್ಲಿ 14ಕ್ಕೂ ಹೆಚ್ಚು ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ಭವ್ಯ ಅವರು ಪ್ರಸ್ತುತ ಸುಬ್ಬಯ್ಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಶಿವಮೊಗ್ಗದಲ್ಲಿ ಪ್ರೊಫೆಸರ್ ಮತ್ತು ಯೂನಿಟ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ದಿನ ನಮ್ಮ ಜೊತೆ ರೈನ್ಬೋ ಟಾಕ್ಸ್ ನಲ್ಲಿ ಮಹಿಳೆಯರ ಆರೋಗ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲು ಡಾಕ್ಟರ್ ಭವ್ಯ HU ಅವರು ಆಗಮಿಸಿದ್ದಾರೆ. ಅವ್ರನ್ನ ರೈನ್ಬೋ ಟಾಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ರೈನ್ಬೋ ಟಾಕ್ಸ್ ಕಾರ್ಯಕ್ರಮಕ್ಕೆ ಬಂದು ನೀವು ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಳ್ಳಲು ಬಂದಿದ್ದೀರಾ. ನಿಮ್ಗೆ ರೈನ್ಬೋ ಟಾಕ್ಸ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮ್ಯಾಮ್. ನಮಸ್ಕಾರ. ಯೂಶಲಿ ಮನೇಲಿ ಹೇಳೋದು ಮೇಡಮ್, ಹೆಣ್ಮಕ್ಳ ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ಮನೆಯವ್ರ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಈ ದಿನ ನಾವು ಪರ್ಟಿಕ್ಯುಲರ್ ಆಗಿ ಕಾಸ್ಮೆಟಿಕ್ ಗೈನಕಾಲಜಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು, ಇದರಲ್ಲಿರೋ ಪ್ರೊಸೀಜರ್ಸ್ ಏನು, ಯಾರೆಲ್ಲ ಈ ಟ್ರೀಟ್ಮೆಂಟ್ಸ್ ಗಳನ್ನ ತಗೊಳ್ಬಹುದು ಅಂತ ಒಂದು ಸಣ್ಣ ಪ್ರಯತ್ನ ಮೇಡಮ್ ಮಾಹಿತಿಯನ್ನ ಹಂಚ್ಕೊಳ್ಳೋದು. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಗೈನಕಾಲಜಿ ಬಗ್ಗೆ ಕೇಳಿದ್ದಾರೆ. ಎಲ್ಲರಿಗೂ ಗೈನಕಾಲಜಿ ಅಂದ್ರೆ ಏನು ಅಂತ ಗೊತ್ತು, ಬಟ್ ಕಾಸ್ಮೆಟಿಕ್ ಗೈನಕಾಲಜಿ ಅನ್ನೋದು ಎಷ್ಟೊಂದು ಜನಕ್ಕೆ ಅದು ಹೊಸ ವರ್ಡ್. ನಾರ್ಮಲ್ ಗೈನಕಾಲಜಿಗೂ ಕಾಸ್ಮೆಟಿಕ್ ಗೈನಕಾಲಜಿಗೂ ಏನ್ ವ್ಯತ್ಯಾಸ ಇದೆ? ಓಕೆ, ಸೊ ಇದು ಕಾಸ್ಮೆಟಿಕ್ ಗೈನಕಾಲಜಿ ಅಂತ ಅಂದರೆ
ಅದು ಸ್ತ್ರೀ ರೋಗ ವಿಭಾಗ ಅಂದರೆ ಗೈನಕಾಲಜಿಯ ಒಂದು ಸಬ್ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಸೊ ಈ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಸೊ ಹೆಣ್ಮಕ್ಕಳ ಪ್ರೈವೇಟ್ ಪಾರ್ಟ್ಸ್ ಅಂದರೆ ಜನನಾಂಗಗಳ ಆಕಾರ, ಗಾತ್ರ ಅಥವಾ ಅದರ ಕಾರ್ಯದಲ್ಲಿ ಬದಲಾವಣೆ ತರುವಂತಹ ಒಂದು ಪ್ರೊಸೀಜರ್ಸ್ನ ಮಾಡುವಂಥದ್ದು. ಸೊ ಅಂದರೆ ಯೂಶಲಿ ಪ್ರೈವೇಟ್ ಪಾರ್ಟ್ಸ್ನ ಅಂಗರಚನೆಯನ್ನು ನಾವು ಹೆಚ್ಚಿಸ್ಬೋದು, ಕಡಿಮೆ ಮಾಡ್ಬೋದು ಅಥವಾ ಅದನ್ನು ಪುನರ್ರಚಿಸ್ಬೋದು, ಅಂದರೆ ರೀಫ್ಯಾಷನಿಂಗ್ ಅಂತ ಹೇಳ್ತೇವೆ. ಸೊ ಹೀಗೆ ಇಂತಹ ಪ್ರೊಸೀಜರ್ನ ಒಳಗೊಂಡಂತಹ ಒಂದು ಸ್ತ್ರೀರೋಗ ವಿಭಾಗದ ಒಂದು ಸಹ ವಿಭಾಗ ಅಂತ ಹೇಳ್ಬೋದು, ಅದೇ ಕಾಸ್ಮೆಟಿಕ್ ಗೈನಕಾಲಜಿ ಅಂತ. ಓಕೆ ಮ್ಯಾಮ್. ಕಾಸ್ಮೆಟಿಕ್ ಗೈನಕಾಲಜಿನ ಇದೇ ಏಜ್ ಅವ್ರು ಮಾಡಿಸ್ಕೋಬೇಕು ಅಂತ ಇದೆಯಾ? ಯಾವ ಏಜ್ ಅವ್ರಿಗೆ ನೀವು ಇದನ್ನ ಪ್ರಿಫರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಹದಿಹರೆಯದ ವಯಸ್ಸು ಅಂದರೆ ಅಡಾಲಸೆಂಟ್ ಪೀರಿಯಡ್ ಇಂದ ಹಿಡಿದು ಟಿಲ್ ಮೆನೋಪಾಸಲ್ ವಿಮೆನ್ ಅಂದರೆ ಮುಟ್ಟು ನಿಂತ ಮೇಲೆ ಅವರಿಗೆ ಏನು ಆರೋಗ್ಯ ಸಮಸ್ಯೆಗಳು ಬರುತ್ತೋ, ಎಸ್ಪೆಷಲಿ ಇಂಟಿಮೇಟ್ ಪ್ರಾಬ್ಲಮ್ಸ್ ಫ್ರಮ್ ದ ಪೀರಿಯಡ್ ಆಫ್ ಅಡಾಲಸೆಂಟ್ ಟಿಲ್ ದ ಮೆನೋಪಾಸ್, ಎಲ್ಲದಕ್ಕೂ ಕೂಡ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಟ್ರೀಟ್ಮೆಂಟ್ ಅವೈಲಬಲ್ ಇದೆ. ಸೊ ಇದು ಬರೀ ಈ ಕಾಸ್ಮೆಟಿಕ್ ಅಂದ ತಕ್ಷಣ ಏನಿದೆ ಅಂತ ಅಂದರೆ ಸೌಂದರ್ಯಕ್ಕೆ ಸೀಮಿತವಾದದ್ದು ಅನ್ನೋ ಒಂದು ಭಾವನೆ ಇದೆ. ಸೊ ಹಾಗಾಗಿ ಇದು ಬರೀ ಯಂಗರ್ ಜನ್ರೇಷನ್ ಅಥವಾ ಸೆಲೆಬ್ರಿಟೀಸ್ ಅಥವಾ ಮೂವಿ ಸ್ಟಾರ್ಸ್ ಅವರಿಗೆ ಸೀಮಿತವಾದಂತಹ ಪ್ರೊಸೀಜರ್ಸ್ ಅನ್ನುವಂಥ ಒಂದು ತಪ್ಪು ಕಲ್ಪನೆ ಇದೆ. ಬಟ್ ಮೇಯ್ನ್ ಆಗಿ ಕಾಸ್ಮೆಟಿಕ್ ಗೈನಕಾಲಜಿಯ ಮುಖ್ಯ ಉದ್ದೇಶ ಏನು ಅಂತ ಅಂದರೆ ಹೆಣ್ಣುಮಕ್ಕಳ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ, ಪ್ಲಸ್ ಆರೋಗ್ಯದಲ್ಲೂ ಕೂಡ ಸುಧಾರಣೆ ತರೋದು ಅದರ ಮುಖ್ಯ ಉದ್ದೇಶ ಆಗಿದೆ. ಜಸ್ಟ್ ಸೌಂದರ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಕಾಸ್ಮೆಟಿಕ್ ಗೈನಕಾಲಜಿ ಬಹಳ ಉಪಯೋಗವಾಗಿದೆ. ನೀವು ಮೊದಲೇ ಹೇಳ್ದಾಗೆ ಈ ಕಾಸ್ಮೆಟಿಕ್ ಗೈನಕಾಲಜಿ ಅಂತ ತಕ್ಷಣ ಬ್ಯೂಟಿ ಪರ್ಪಸ್ ಅಂತ ಇಲ್ಲ, ಓವರ್ ಆಲ್ ಹೆಲ್ತ್ ಮೇಲೆ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಮ್ಯಾಮ್? ಸೊ ನಾನು ಹೇಳಿದಾಗೆ ಕಾಸ್ಮೆಟಿಕ್ ಅಂದರೆ ಸೌಂದರ್ಯಕ್ಕೆ ಮಾತ್ರ ಅಲ್ಲ ಅಂತ. ಸೊ ಈ ಹೆಣ್ಮಕ್ಕಳಲ್ಲಿ ಬರುವಂಥ ಹಲವಾರು ಸಮಸ್ಯೆಗಳನ್ನು ನಾವು ಈ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಅದಕ್ಕೆ ಚಿಕಿತ್ಸೆಯನ್ನು ಪಡಿಬೋದು. ಸೊ ಕೆಲವುದು ಉದಾಹರಣೆಗೆ ಹೇಳ್ಬೇಕಂತ ಅಂದರೆ, ಈಗ ಡೆಲಿವರಿ ಆದಮೇಲೆ ವೆಜೈನಲ್ ಲ್ಯಾಕ್ಸಿಟಿ ಅಥವಾ ಯೋನಿಯ ಸಡಿಲಿಕೆ ಅಂತ ಹೇಳ್ತೇವೆ. ಸೊ ಆಗ ಏನಾಗುತ್ತೆ ಅಂತ ಅಂದರೆ ಅಲ್ಲಿ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಎಲ್ಲ ವೀಕ್ ಆಗಿರುತ್ತೆ. ಸೊ ಅದರಿಂದಾಗಿ ಅವರಿಗೆ ಏನಾಗುತ್ತೆ, ಡೆಲಿವರಿ ಆದಮೇಲೆ ಗರ್ಭಕೋಶ ಜಾರದ ಹಾಗೆ ಫೀಲಿಂಗ್ ಆಗ್ಬೋದು, ಇಲ್ಲ ಮೂತ್ರ ಲೀಕ್ ಆಗೋದು, ಕೆಮ್ಮಿದಾಗ ಸೀನ್ದಾಗ ಮೂತ್ರ ಲೀಕ್ ಆಗೋದು, ಆ ಥರ ಫೀಲ್ ಆಗ್ಬೋದು. ಮತ್ತು ಇನ್ನು ವೆಜೈನಲ್ ಲ್ಯಾಕ್ಸಿಟಿಯಿಂದ ಏನಾಗುತ್ತೆ ಅಂದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರ್ಬೋದು. ಸೊ ಇದರಿಂದ ಕೆಲವು ಸಲ ಇಂಟಿಮೇಟ್ ರಿಲೇಷನ್ಸ್ ಕೂಡ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅಂಥದ್ದಕ್ಕೆ ನಮಗೆ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಟ್ರೀಟ್ಮೆಂಟ್ ಇದೆ. ಸೊ ಅಲ್ಲದೆ ಇನ್ನು ಮೆನೋಪಾಸಲ್ ಸಿಮ್ಟಮ್ಸ್, ಈಗ ಮುಟ್ಟು ನಿಂತ ಮೇಲೆ ನಮ್ಮ ಬಾಡಿಯಲ್ಲಿ ಏನು ಹಾರ್ಮೋನ್ ಚೇಂಜಸ್ ಆಗುತ್ತೋ ಅದರಿಂದ ಏನಾಗುತ್ತೆ, ಲ್ಯಾಕ್ಸಿಟಿ ಒಂದು ಜಾಸ್ತಿ ಆಗುತ್ತೆ ವೆಜೈನದು, ಜೊತೆಗೆ ವೆಜೈನಲ್ ಅಲ್ಲಿ ಮಾಯ್ಶ್ಚರ್ ಅಥವಾ ತೇವಾಂಶ ಏನಿದೋ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವೆಜೈನಲ್ ಡ್ರೈನೆಸ್ ಜಾಸ್ತಿ ಆಗುತ್ತೆ. ಸೊ ಈ ವೆಜೈನಲ್ ಡ್ರೈನೆಸ್ಸಿಂದ ಏನಾಗುತ್ತೆ, ಅವರಿಗೆ ಅಲ್ಲಿ ಆ ಜಾಗದಲ್ಲಿ ಉರಿ, ಊತ, ಇಚ್ಚಿಂಗ್ ಅಥವಾ ಅಗೇನ್ ಈಗ ಲೈಂಗಿಕ ಸಂಭೋಗದ ಸಮಯದಲ್ಲಿ ಪೇಯ್ನ್ ಜಾಸ್ತಿ ಆಗೋದು, ಈ ರೀತಿಯಾದ ಪ್ರಾಬ್ಲಮ್ಸ್ ಇರುತ್ತೆ. ಅದಕ್ಕೂ ಕೂಡ ನಾವು ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು. ಈ ವಿಭಾಗದಲ್ಲಿ ಅಂದರೆ ಕಾಸ್ಮೆಟಿಕ್ ಗೈನಕಾಲಜಿ ವಿಭಾಗದಲ್ಲಿ ಬರುವಂತಹ ಪ್ರಮುಖ ಚಿಕಿತ್ಸೆಗಳು ಯಾವ್ಯಾವುದಿದೆ ಮ್ಯಾಮ್? ಓಕೆ, ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ನಾವು 2 ರೀತಿಯ ಚಿಕಿತ್ಸೆಗಳನ್ನ ನೋಡ್ಬೋದು. ಒಂದು ಸರ್ಜಿಕಲ್ ಪ್ರೊಸೀಜರ್ಸ್ ಮತ್ತು ಇನ್ನೊಂದು ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್. ಸರ್ಜಿಕಲ್ ಪ್ರೊಸೀಜರ್ಸ್ ಅಂದರೆ ಶಸ್ತ್ರಚಿಕಿತ್ಸೆಗಳು. ಸೊ ಯಾವ್ಯಾವ ಸರ್ಜರೀಸು ಸಾಮಾನ್ಯವಾಗಿ ಮಾಡುವಂಥದ್ದು ಪ್ರೊಸೀಜರ್ಸ್ ಅಂತ ಅಂದರೆ, ಈಗ ನಾನು ವೆಜೈನಲ್ ಲ್ಯಾಕ್ಸಿಟಿಗೆ ಹೇಳಿದಾಗೆ ವೆಜೈನಲ್ ಟೈಟ್ನಿಂಗ್ ಪ್ರೊಸೀಜರ್, ಅದನ್ನು ವೆಜೈನೋಪ್ಲಾಸ್ಟಿ ಅಂತ ಹೇಳ್ತೇವೆ. ಸೊ ಅದು ಸಾಮಾನ್ಯವಾಗಿ ಮಾಡುವಂಥ ಪ್ರೊಸೀಜರ್. ಇನ್ನು ಈ ನಮ್ಮ ಪ್ರೈವೇಟ್ ಪಾರ್ಟ್ಸ್ನ ಹೊರಭಾಗದಲ್ಲಿ ಒಂದು ಜಸ್ಟ್ 2 ತೆಳುವಾದಂಥ ಒಂದು ಸ್ಕಿನ್ ಫೋಲ್ಡ್ಸ್ ಆಯ್ತು, ಲೇಬಿಯಾ ಮೈನೋರಾ ಅಂತ ಹೇಳ್ತೀವಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಅದರ ಆಕಾರದಲ್ಲಿ ಕೆಲವರಲ್ಲಿ ವ್ಯತ್ಯಾಸಗಳಿರುತ್ತೆ. ಓಕೆ, ಕೆಲವರಿಗೆ ಉದ್ದ ಆಗಿರ್ಬೋದು ಅಥವಾ ತುಂಬ ಚಿಕ್ಕದು, ಅಥವಾ ಕೆಲವು ಸಲ ಏನಾಗುತ್ತೆ 2 ಸ್ಕಿನ್ ಫೋಲ್ಡು ಫ್ಯೂಸ್ ಆಗಿರುತ್ತೆ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಅವರಿಗೆ ನಡೆಯುವಾಗ ಅದು 2 ಫೋಲ್ಡ್ಸು ಫ್ರಿಕ್ಷನ್ ಆಗೋದು. ಸೊ ಆಗ ಅಲ್ಲಿ ಇರಿಟೇಷನ್ ಆಗುತ್ತೆ, ಇಚ್ಚಿಂಗ್ ಆಗುತ್ತೆ, ಮತ್ತು ಕೆಲವು ಸಲ ಇನ್ಫೆಕ್ಷನ್ ಆಗುತ್ತೆ. ಸೊ ಈ ರೀತಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದ್ದರೆ ಅದರಿಂದಾಗಿ ಸೊ ನಾವೊಂದು ಲೇಬಿಯೋಪ್ಲಾಸ್ಟಿ ಅಂತ ಒಂದು ಪ್ರೊಸೀಜರ್, ಸರ್ಜಿಕಲ್ ಪ್ರೊಸೀಜರ್ ಕೂಡ ಮಾಡ್ತೇವೆ. ಸೊ ಇನ್ನೂ ಒಂದು ಸಾಮಾನ್ಯವಾಗಿ ಮಾಡುವಂಥ ಸರ್ಜಿಕಲ್ ಪ್ರೊಸೀಜರ್ ಅಂತ ಅಂದರೆ ಹೈಮೆನೋಪ್ಲಾಸ್ಟಿ ಅಂತ. ಹೈಮನ್ ಅಂತ ಅಂದರೆ ಸಾಮಾನ್ಯವಾಗಿ ಕೇಳಿರ್ತಾರೆ ಕನ್ಯಾಪೊರೆ ಅಂತ. ಸೊ ಯೂಶಲಿ ಅದು ಸಾಮಾನ್ಯವಾಗಿ ಅದು ಯಾವಾಗ ಟೇರ್ ಆಗುತ್ತೆ ಅಂತ ಅಂದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಫಸ್ಟ್ ಟೈಮ್ ಇಂಟರ್ಕೋರ್ಸಲ್ಲಿ ಅದು ಟೇರ್ ಆಗುತ್ತೆ ಅಂತ ಹೇಳ್ತೇವೆ. ಸೊ ಬಟ್ ಅದು ಒಂದೇ ಕಾರಣ ಇರೋದಿಲ್ಲ, ಹಲವಾರು ಕಾರಣಗಳಿಗೆ ಅದು ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಈಗ ಸ್ಪೋರ್ಟ್ಸ್ ಪರ್ಸನ್, ಅಥ್ಲೆಟ್ಸ್ ಇರ್ಬೋದು, ಅಥವಾ ಸೈಕ್ಲಿಂಗ್ ಮಾಡೋರಲ್ಲಿ, ಸ್ವಿಮ್ಮಿಂಗ್ ಮಾಡೋರಲ್ಲಿ. ಸೊ ಅದು ಬಿಕಾಸ್ ಅದು ತುಂಬ ತೆಳ್ಳಗಿರೋದ್ರಿಂದ ಅದು ಈಸಿಯಾಗಿ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕೆಲವು ಧಾರ್ಮಿಕ ಒಂದು ನಂಬಿಕೆ ಹೇಗಿದೆ ಅಂತ ಅಂದರೆ, ಹೈಮನ್ ಏನಿದೆಯೋ ಅದು ಫಸ್ಟ್ ಲೈಂಗಿಕ ಸಂಭೋಗದ ಟೈಮಲ್ಲೇ ಅದು ಟೇರ್ ಆಗಬೇಕು ಅನ್ನೋ ಒಂದು ನಂಬಿಕೆ ಇದೆ.
ಸೊ ಹಾಗಿದ್ದಾಗ ಏನಾಗುತ್ತೆ ಅಂದರೆ ಈಗ ಯಾವುದೋ ಕಾರಣದಿಂದ ಅದು ಟೇರ್ ಆಗಿದ್ರು ಸೊ ಏನಾಗುತ್ತೆ ಅವರಿಗೆ ಏನು ಅನ್ನಿಸ್ಬೋದು ಅಂತಂದರೆ ತಪ್ಪು ಕಲ್ಪನೆಗಳು ಮೂಡಲಿಕ್ಕೆ ಶುರುವಾಗುತ್ತೆ. ಸೊ ಮುಂಚೆನೇ ಏನಾದರೂ ಬೇರೆ ಸಂಬಂಧ ಇತ್ತು ಆ ರೀತಿ ಎಲ್ಲ. ಸೊ ಆ ಥರ ಏನಾದರೂ ಇನ್ಸಿಡೆಂಟ್ ಇದ್ದರೆ ನಾವು ಅವರಿಗೆ ಹೈಮನೋಪ್ಲಾಸ್ಟಿ ಸರ್ಜರಿನ ನಾವು ಅಡ್ವೈಸ್ ಮಾಡ್ಬೋದು. ಇನ್ನು ಕೆಲವು ಕಂಡೀಷನ್ಸಲ್ಲಿ ಏನಾಗಿರುತ್ತೆ ಅಂದರೆ ರಿಮ್ಯಾರೇಜ್ ಇರ್ಬೋದು. ಓಕೆ, ಅಂಥ ಪ್ರೊಸೀಜರ್ಲು ಇಫ್ ದೇ ವಾಂಟ್ ದೇರ್ ವರ್ಜಿನಿಟಿ ಟು ಬಿ ಬ್ಯಾಕ್, ಸೊ ಅಂಥ ಟೈಮಲ್ಲೂ ಕೂಡ ಹೈಮನೋಪ್ಲಾಸ್ಟಿ ಅಂತ ಪ್ರೊಸೀಜರ್ ನಾವು ಮಾಡ್ಬೋದು. ಸೊ ಇದು ಸರ್ಜಿಕಲ್ ಪ್ರೊಸೀಜರ್ಸ್. ಇನ್ನು ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ಗೆ ಅಂತ ಬಂದರೆ ಲೇಸರ್ ಟ್ರೀಟ್ಮೆಂಟ್ ಇದೆ ಮತ್ತು PRP ಅಂತ ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೇವೆ. ಸೊ ಅದು ರೇಡಿಯೋ ಫ್ರೀಕ್ವೆನ್ಸಿ ಟೈಟನಿಂಗ್ ಮತ್ತು ಪಿಗ್ಮೆಂಟೇಷನ್ಗೆ ಕೆಮಿಕಲ್ ಪೀಲ್ಸ್, ಹೀಗೆ ಹಲವಾರು ಟ್ರೀಟ್ಮೆಂಟ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಕೂಡ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಅವೈಲೇಬಲ್ ಇದೆ. ಒಂದು ಪೇಷಂಟು ಒಂದು ಸರಿ ಕಾಸ್ಮೆಟಿಕ್ ಗೈನಕಾಲಜಿನಲ್ಲಿ ಪ್ರೊಸೀಜರ್ಸ್ ಅವರಿಗೆ ರಿಲೇಟೆಡ್ ತಗೊಂಡ್ರು ಅಂತಂದ್ರೆ ಎಷ್ಟು ದಿನಗಳ ಕಾಲ ರೆಸ್ಟ್ ಮಾಡಬೇಕಾಗುತ್ತೆ? ಓಕೆ, ಸಾಮಾನ್ಯವಾಗಿ ನಾವು ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಮಾಡುವಂಥ ಎಲ್ಲ ಪ್ರೊಸೀಜರ್ಸು ಡೇ ಕೇರ್ ಪ್ರೊಸೀಜರ್ಸ್. ಸೊ ಯಾವುದಕ್ಕೂ ತುಂಬ ಪ್ರೊಲಾಂಗ್ಡ್ ಅಡ್ಮಿಷನ್ಸ್ ಬೇಕಾಗೋದಿಲ್ಲ ಅಥವಾ ತುಂಬ ಲೆಂತಿ ಪ್ರೊಸೀಜರ್ಸ್ ಅಂತ ಇರೋದಿಲ್ಲ. ಸೊ ಎಲ್ಲದು ಮೈನರ್ ಪ್ರೊಸೀಜರ್, ಡೇ ಕೇರ್ ಪ್ರೊಸೀಜರ್ ಆಗೇ ಮಾಡೋದು. ಹಾಗಾಗಿ ಅವರ ಡೈಲಿ ಆ್ಯಕ್ಟಿವಿಟೀಸ್ ಯಾವ ರೀತಿಯಾದಂತಹ ಏನು ಎಫೆಕ್ಟ್ ಆಗೋದಿಲ್ಲ. ಸೊ ಅವರು ರೆಸ್ಟ್ ತೊಗೊಳ್ಬೇಕು ಅಥವಾ ಅವರ ದಿನಚರಿಯಲ್ಲಿ ಮಾಡುವಂಥ ಕೆಲಸಗಳನ್ನು ಸ್ಟಾಪ್ ಮಾಡಬೇಕು ಅಥವಾ ಆ ಥರ ಏನೂ ಇರೋದಿಲ್ಲ. ಸೊ ನೆಕ್ಸ್ಟ್ ಡೇಯಿಂದನೇ ಅವರು ಅವರ ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಕೊಬೋದು. ಬಟ್ ಈಗ ಸರ್ಜಿಕಲ್ ಪ್ರೊಸೀಜರ್ಸ್ ಆದಾಗ ಸ್ವಲ್ಪ ಪೇಯ್ನ್ ಇರುತ್ತೆ, ಅದಕ್ಕೆ ಪೇಯ್ನ್ ಕಿಲ್ಲರ್ಸ್ ಕೊಟ್ಟಿರ್ತಾರೆ ಮತ್ತು ಇನ್ಫೆಕ್ಷನ್ ಆಗದೆ ಇರೋಗೆ ಆ್ಯಂಟಿಬಯೋಟಿಕ್ಸ್ ಇರುತ್ತೆ ಮತ್ತು ಕೆಲವೊಂದು ಪ್ರಿಕಾಷನ್ಸು ವೈದ್ಯರು ಹೇಳಿರ್ತಾರೆ ಡಾಕ್ಟರ್ಸು. ಸೊ ಅದನ್ನು ಅವರು ಸರಿಯಾಗಿ ಪಾಲಿಸಿದ್ರೆ ಯಾವುದೇ ರೀತಿಯಾದಂತಹ ಕಾಂಪ್ಲಿಕೇಶನ್ಸ್ ಆಗೋದಿಲ್ಲ ಅಥವಾ ಸೈಡ್ ಎಫೆಕ್ಟ್ಸ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಸಚ್ ಪರ್ಟಿಕ್ಯುಲರ್ ರೆಸ್ಟ್ ಅಂತ ಏನೂ ಇರೋದಿಲ್ಲ. ಈಗ ಕೆಲವು ರೆಸ್ಟ್ರಿಕ್ಷನ್ಸ್ ಹೇಳ್ಬೋದು, ಎಸ್ಪೆಷಲಿ ಈಗ ವೆಜೈನೋಪ್ಲಾಸ್ಟಿ ಸರ್ಜರಿ ಆದಮೇಲೆ ಸೊ 1-2-3 ವೀಕ್ಸು ಇಂಟರ್ಕೋರ್ಸ್ ಮಾಡಬೇಡಿ ಅಂತ ಹೇಳಿರ್ತಾರೆ. ಈ ರೀತಿ ಏನಾದರೂ ಪರ್ಟಿಕ್ಯುಲರ್ ಪ್ರಿಕಾಷನ್ಸ್ ಇದ್ದರೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅದರ್ವೈಸ್ ರೆಸ್ಟ್ ಅಂತ ಏನು, ರಿಕವರಿ ಡಿಲೇ ಆಗುತ್ತೆ ಅಂತ ಏನೂ ಇರೋದಿಲ್ಲ. ಸೊ ರಿಕವರಿ ಈಸ್ ಫಾಸ್ಟರ್ ಇನ್ ಕಾಸ್ಮೆಟಿಕ್ ಗೈನಕಾಲಜಿ ಪ್ರೊಸೀಜರ್ಸ್. ಒಂದ್ಸರಿ ಟ್ರೀಟ್ಮೆಂಟ್ ಆದಮೇಲೆ ಅಷ್ಟೇನು ರೆಸ್ಟ್ ಬೇಡ ಅಂತ ಹೇಳಿದ್ರಿ ಮ್ಯಾಮ್. ಫಿಟ್ನೆಸ್ ಫ್ರೀಕ್ಸ್ ಇರ್ತಾರೆ, ಯೋಗ ಮಾಡೋರು ಇರ್ತಾರೆ, ಜಿಮ್ ಮಾಡೋರು ಇರ್ತಾರೆ, ಅವರಿಗೆ ಹೇಗೆ ಅಪ್ಲೈ ಆಗುತ್ತೆ ಇದು? ಸೊ ಈ ಪ್ರೊಸೀಜರ್ಸ್ ಎಲ್ಲ ನಾವು ಡೇ ಕೇರ್ ಪ್ರೊಸೀಜರ್ಸ್ ಅವರ ಕಂಫರ್ಟ್ ಮೇಲೂ ಹೋಗುತ್ತೆ. ಇಫ್ ದೇ ಆರ್ ಕಂಫರ್ಟಬಲ್ ಇನ್ ಡೂಯಿಂಗ್ ದ ಎಕ್ಸಸೈಸಸ್ ಅಂದರೆ ರೆಗ್ಯುಲರ್ ರುಟೀನ್ ಆಗಿ ಮಾಡ್ಬೋದು. ಎಸ್ಪೆಷಲಿ ವೆಜೈನೋಪ್ಲಾಸ್ಟಿ ಆದಾಗ ನಾವು ಮೇ ಬಿ ಕೆಲವುದು ಪೆಲ್ವಿಕ್ ಫ್ಲೋರ್ ಮಸಲ್ ಸ್ಟ್ರೈನಿಂಗ್ ಅಥವಾ ಎಕ್ಸಸೈಸಸ್ ಆ ಥರದ್ದು ಏನಾದರೂ ಇದ್ದರೆ ಫಾರ್ ದ ಟೈಮ್ ಬೀಯಿಂಗ್ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಅದು ಸರ್ಜರಿ ಅದು ರಿಕವರಿ ಆಗೋವರೆಗೆ ಅಷ್ಟೇ. ಸೊ ಅದರ್ವೈಸ್ ಬೇರೆ ಯಾವುದೇ ಆ್ಯಕ್ಟಿವಿಟೀಸ್ ಅಥವಾ ಯೋಗ ಜಿಮ್ ಎಲ್ಲ ಅವಾಯ್ಡ್ ಮಾಡಬೇಕು ಅಂತ ಏನೂ ಇಲ್ಲ. ಈಗ ಒಂದು ಪೇಷಂಟು ನಾನು ಕಾಸ್ಮೆಟಿಕ್ ಗೈನಕಾಲಜಿ ಪ್ರಿಫರ್ ಮಾಡ್ತಾ ಇದ್ದೀನಿ ಅಂತಂದಾಗ ಸರ್ಜನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಯಾವ ತರ ಸರ್ಜನ್ನ ಸರ್ಚ್ ಮಾಡಬೇಕು, ಅವ್ರಿಗೆ ಏನ್ ಎಕ್ಸ್ಪೆಕ್ಟ್ ಮಾಡಬೇಕು ಸರ್ಜನ್? ಸೊ ಫಸ್ಟ್ ಆಫ್ ಆಲ್ ಈಗ ಎಲ್ಲರೂ ನೋಡ್ಕೊಂಡೇ ಬರ್ತಾರೆ. ಒನ್ ಇಸ್ ಕ್ವಾಲಿಫಿಕೇಶನ್, ಅವ್ರದ್ದು ಕ್ವಾಲಿಫಿಕೇಶನ್ ಮತ್ತು ಟ್ರೈನಿಂಗ್ ಎಲ್ಲಿ ಆಗಿದೆ ಅಂತ, ಮತ್ತು ಎಕ್ಸ್ಪೀರಿಯನ್ಸ್ ಕೂಡ. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಹತ್ರನೇ ಪ್ರಿಫರ್ ಮಾಡ್ತಾರೆ. ಸೊ ದಟ್ ಎಕ್ಸ್ಪೀರಿಯನ್ಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಸೊ ಹಾಗಾಗಿ ಸೊ ಎಕ್ಸ್ಪೀರಿಯನ್ಸ್ ನೋಡ್ಕೋಬೇಕಾಗತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಡಾಕ್ಟರ್ ಪೇಷಂಟ್ ರಿಲೇಷನ್ಶಿಪ್ ಅಥವಾ ಅವರ ಕಮ್ಯುನಿಕೇಷನ್ ಮಾಡೋ ರೀತಿ. ಆ್ಯಂಡ್ ಈಗ ಪೇಷಂಟಿಗೆ ಅವ್ರಿಗೆ ಡಾಕ್ಟರ್ ಹತ್ರ ಎಸ್ಪೆಷಲಿ ಈ ಥರ ಇಂಟಿಮೇಟ್ ಪ್ರಾಬ್ಲಮ್ಸ್ ಹೇಳ್ಬೇಕಂತ ಅಂದರೆ ದೇ ಶುಡ್ ಬಿ ಕಂಫರ್ಟಬಲ್. ಸೊ ಹಾಗೆ ಡಾಕ್ಟರ್ಸ್ ಕೂಡ ಕಮ್ಯುನಿಕೇಟ್ ಮಾಡುವಾಗ ಈಗ ಒಂದು ಪ್ರೊಸೀಜರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ ಅಂತ ಅಂದರೆ ಆ ಪ್ರೊಸೀಜರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಹೇಳೋದಷ್ಟೇ ಅಲ್ಲದೆ ಅದರಿಂದ ಯಾವ ರೀತಿ ತೊಂದರೆಗಳು ಆಗ್ಬೋದು ಅನ್ನೋದನ್ನು ಹೇಳ್ತಿದ್ದಾರೆ ಅಂದರೆ ಈ ಸೇಯಿಂಗ್ 100% ಟ್ರೂ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವರು ನಿಮಗೆ ಎರಡೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಮತ್ತು ಅವಶ್ಯಕತೆ ಇದೆಯೋ ಇಲ್ವೋ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ಅಂದರೆ ಕಮ್ಯುನಿಕೇಷನ್ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ನಿಮಗೆ ಅವರ ಜೊತೆ ನಿಮ್ಮ ಪ್ರಾಬ್ಲಮ್ಸ್ನ ಹೇಳ್ಕೊಳ್ಳೋದ್ರಲ್ಲಿ ಕಂಫರ್ಟಬಲ್ ಆಗಿದೆ ಅಂತ ಅಂದರೆ ಅಂಥವ್ರ ಮೇಲೆ ನಂಬಿಕೆ ಇಟ್ಟು ಅವರ ಸಜೆಷನ್ಸ್ನೆಲ್ಲ ಅವರು ಫಾಲೋ ಮಾಡ್ಬೋದು. ಆ್ಯಂಡ್ ದೇ ಕ್ಯಾನ್ ಕನ್ಸಲ್ಟ್ ಆ್ಯಂಡ್ ಟೇಕ್ ಟ್ರೀಟ್ಮೆಂಟ್ ಫ್ರಮ್ ದಟ್ ಡಾಕ್ಟರ್ ಅಂತ ಹೇಳ್ತಾರೆ. ಕಾಸ್ಮೆಟಿಕ್ ಗೈನಕಾಲಜಿ ವಿಭಾಗದಲ್ಲಿ ಲೇಸರ್ ಟ್ರೀಟ್ಮೆಂಟ್ ಪಾತ್ರ ಏನು? ಆಪರೇಷನ್ ಮಾಡಬೇಕಾಗುತ್ತಾ ಕೆಲವೊಂದು ಪ್ರೊಸೀಜರ್ಗಳಲ್ಲಿ? ಓಕೆ, ನಾನು ಹೇಳಿದಾಗೆ ಸರ್ಜಿಕಲ್ ಆ್ಯಂಡ್ ನಾನ್ ಸರ್ಜಿಕಲ್. ಸೊ ಸರ್ಜಿಕಲ್ ಪ್ರೊಸೀಜರ್ಸು ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ, ವೆಜೈನೋಪ್ಲಾಸ್ಟಿ, ಲೇಬಿಯೋಪ್ಲಾಸ್ಟಿ ಅಂತ. ಈಗ ಎಲ್ಲರಿಗೂ ಸರ್ಜರಿ ಅಂದರೆ ಒಂದು ಭಯ ಇರುತ್ತೆ. ಸೊ ಎಲ್ಲರೂ ಸರ್ಜಿಕಲ್ ಪ್ರೊಸೀಜರ್ಸ್ಗೆ ಒಪ್ಪೋದಿಲ್ಲ. ಸೊ ಈಗ ನಾವು ಸರ್ಜರಿ ಅಲ್ಲದೆ ಬೇರೆ ಆಪ್ಷನ್ಸ್ ಆಲ್ಟರ್ನೇಟಿವ್ ಇದೆಯಾ ಅಂತ ಕೇಳ್ಕೊಂಡು ಬರೋರು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಲೇಸರ್ ಟ್ರೀಟ್ಮೆಂಟ್ ನಮ್ಮ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ತುಂಬ ಹೆಲ್ತ್ ಇಶ್ಯೂಸ್ಗೆ ನಾವು ಯೂಸ್ ಮಾಡ್ಬೋದು. ಸೊ ಲೇಸರ್ ಟ್ರೀಟ್ಮೆಂಟಲ್ಲಿ ಮೇಯ್ನಾಗಿ ಈಗ ವೆಜೈನಲ್ ಟೈಟನಿಂಗ್ ಕೂಡ, ಈಗ ವೆಜೈನೋಪ್ಲಾಸ್ಟಿ ಮಾಡಬೇಕು ಅಂತಂದರೆ ಸರ್ಜರಿ ನಮಗೆ ಆಪ್ರೇಷನ್ ಬೇಡ ಅಂತ ಹೇಳೋರು ಇರ್ತಾರೆ. ಸೊ ಅವರಿಗೆ ನಾವು ಈಗ ಮೈಲ್ಡ್ ಟು ಮಾಡ್ರೇಟ್ ಅಂದರೆ ತುಂಬ ಜಾಸ್ತಿ ಸಿವಿಯರ್ ಲ್ಯಾಕ್ಸಿಟಿ ಇಲ್ಲ ಅಂಥವರಿಗೆ ನಾವು ಲೇಸರ್ ಟ್ರೀಟ್ಮೆಂಟಿಂದ ಕೂಡ
ಅದನ್ನು ನಾವು ಅಲ್ಲಿ ಲ್ಯಾಕ್ಸಿಟಿ ಕಡಿಮೆ ಮಾಡಿ ಟೈಟನಿಂಗ್ ಮಾಡೋದನ್ನು ಟೈಟನಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೇನ್ಲಿ ಲೇಸರಿಂದ ಏನಾಗುತ್ತೆ ಅಂದರೆ ಕೊಲಾಜನ್ ಟಿಶ್ಯೂಸ್ ಸಿಂಥಸಿಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದು ವೆಜೈನಲ್ ಟೈಟ್ನೆಸ್ಸು ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಅಲ್ಲದೆ ಲೇಸರ್ ಟ್ರೀಟ್ಮೆಂಟ್ನ ನಾವು ಈಗ ಮೂತ್ರ ಲೀಕೇಜ್ ಆಗೋದು, ಈ ಸ್ಟ್ರೆಸ್ ಯುರಿನರಿ ಇನ್ಕಾಂಟಿನೆನ್ಸ್, ಕೆಮ್ಮಿದಾಗ ಸೀನ್ದಾಗ ಮೂತ್ರ ಲೀಕ್ ಆಗುತ್ತಲ್ಲ, ಸೊ ಅದನ್ನು ಕೂಡ ನಾವು ಈ ಲೇಸರ್ ಟ್ರೀಟ್ಮೆಂಟಿಂದ ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಬೋದು. ಸೊ ಅಲ್ಲದೆ ಇನ್ನು ಲೇಸರ್ ಟ್ರೀಟ್ಮೆಂಟಿಂದ ವೆಜೈನಲ್ ಡ್ರೈನೆಸ್ ಕೂಡ ಕಡಿಮೆ ಆಗುತ್ತೆ. ಈಗ ಎಸ್ಪೆಷಲಿ ಮೆನೋಪಾಸ್ ಆಗಿರ್ಬೋದು ಅಥವಾ ಡೆಲಿವರಿ ಆದಮೇಲೂ ಕೆಲವು ಸಲ ಹಾರ್ಮೋನ್ ಇದರಿಂದಾಗಿ ವೆಜೈನಲ್ ಡ್ರೈನೆಸ್ ಇರುತ್ತೆ. ಸೊ ಆ ಡ್ರೈನೆಸ್ ಕಡಿಮೆ ಮಾಡಲಿಕ್ಕೂ ಕೂಡ ಲೇಸರ್ ಟ್ರೀಟ್ಮೆಂಟ್ ಯೂಸ್ ಆಗುತ್ತೆ. ಪ್ಲಸ್ ಅದಲ್ಲದೆ ಲೇಸರ್ ಟ್ರೀಟ್ಮೆಂಟಿಂದ ಈಗ ಲೇಸರ್ ಹೇರ್ ರಿಮೂವಲ್ ಬಗ್ಗೆ ಎಲ್ಲರೂ ಕೇಳಿರ್ತಾರೆ. ಸೊ ಹಾಗಾಗಿ ಇಂಟಿಮೇಟ್ ಏರಿಯಾಸ್ದು ಹೇರ್ ರಿಮೂವಲ್ಗೂ ಕೂಡ ಲೇಸರ್ ಈಸ್ ಸೇಫ್ ಟು ಯೂಸ್. ಆ್ಯಂಡ್ ಈಗ ಇನ್ನು ಯಂಗ್ಸ್ಟರ್ಸಲ್ಲಿ ಒಂದು ಕಾಮನ್ ಆಗಿರುವಂಥದ್ದು ಅಂತ ಅಂದರೆ ಆ ಪ್ರೈವೇಟ್ ಪಾರ್ಟ್ಸ್ನ ಪಿಗ್ಮೆಂಟೇಷನ್ ಅಥವಾ ಕಪ್ಪು ಕಲೆ ಆಗೋದು ಅಂತ ಕಪ್ಪು, ಅದು ನಾರ್ಮಲ್ ಆಗೇ ಆಗೋ ಚೇಂಜಸ್, ಬಟ್ ಅವ್ರಿಗೇನೋ ಒಂಥರ ಮುಜುಗರ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಬೇಕಂತಂದರೆ ಇವನ್ ಲೇಸರಿಂದ ಕೂಡ ನಾವು ಅದನ್ನು ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಬೋದು. ಹೀಗೆ ಲೇಸರ್ದು ಉಪಯೋಗ ತುಂಬ ಇದೆ. ಸೊ ಈಗ ನಾನ್ ಸರ್ಜಿಕಲ್ ಅಂತ ಬಂದರೆ ಸರ್ಜರಿನೇ ಅಂತಲ್ಲ, ಲೇಸರ್ ಯೂಸ್ ಮಾಡ್ಬೋದು. ಜೊತೆಗೆ ಲೇಸರ್ ಅಲ್ಲದೆ PRP ಅಂತ ಹೇಳಿದೆ. PRP ಅಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. ಸೊ ಈಗ ಈಗ ಅವರದೇ ಆದಂಥ ಬ್ಲಡ್ಡಿಂದ ಪ್ಲೇಟ್ಲೆಟ್ಸ್ನ ಸಪ್ರೇಟ್ ಮಾಡಿ, ಈಗ ಪ್ಲೇಟ್ಲೆಟ್ಸ್ ಅದರಲ್ಲಿ ಏನಿರುತ್ತೆ ಅಂತಂದರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಅಂತ ಹೇಳ್ತೀವಲ್ಲ, ಅದರಲ್ಲಿ ನಮಗೆ ಮೇಯ್ನಾಗಿ ಗ್ರೋತ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ. ಸೊ ಅದು ಜೀವಾಂಶಗಳನ್ನು ಉತ್ಪತ್ತಿ ಮಾಡೋದ್ರಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಸೊ PRPನ ಕೂಡ ನಾವು ಈ ವೆಜೈನಲ್ ಟೈಟನಿಂಗ್, ಈಗ ಸರ್ಜರಿ ಮಾಡಿದ್ವಿ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೆನಿಫಿಟ್ ಬೇಕು ಅಂತ ಅಂದರೆ PRP ಇಂಜೆಕ್ಷನ್ಸ್ನ ಅದರಿಂದನೇ ಅವರ ಬ್ಲಡ್ಡಿಂದನೇ ಪ್ರಿಪೇರ್ ಮಾಡೋದು, ಅದನ್ನು ವೆಜೈನಾದಲ್ಲಿ ಇಂಜೆಕ್ಟ್ ಮಾಡೋದು. ಪ್ಲಸ್ ಇನ್ನು ಮೂತ್ರ ಸೋರಿಕೆಗೆ, ಯೂರಿನರಿ ಇನ್ಕಾಂಟಿನೆನ್ಸ್ಗೂ ಕೂಡ ಮೂತ್ರನಾಳದ ಸುತ್ತ ಇದನ್ನು ಇಂಜೆಕ್ಟ್ ಮಾಡಿದ್ರೆ ಅಲ್ಲಿ ಬಲ ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಅದರಿಂದನೂ ಯೂರಿನರಿ ಲೀಕೇಜ್ ಕೂಡ ಕಡಿಮೆ ಆಗುತ್ತೆ. ವೆಜೈನಲ್ ಡ್ರೈನೆಸ್ಗೂ ಕೂಡ PRPನ ಯೂಸ್ ಮಾಡ್ಬೋದು. ಸೊ ಈಗ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಕೂಡ ತುಂಬ ಇದೆ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ, which are useful to many of the health problems. ಸೊ ಸರ್ಜರಿ ಬೇಕು ಅಂದ್ರೆ ಸರ್ಜರಿ, ಸರ್ಜಿಕಲ್ ಬೇಕು ಅಂದ್ರೆ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಕೂಡ ಇದೆ. ಒಂದ್ಸರಿ ಮಗು ಹುಟ್ಟಿದ ಮೇಲೆ ವೆಜೈನಲ್ ಲ್ಯಾಕ್ಸಿಟಿ ಆಗುತ್ತಲ್ಲ, ಇದನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಯಾವ್ದೆಲ್ಲ ಪ್ರೊಸೀಜರ್ಸ್ ಇದೆ ಮ್ಯಾಮ್? ಓಕೆ, ಸೊ ಈಗೇನು ವೆಜೈನಲ್ ಲ್ಯಾಕ್ಸಿಟಿಗೆ ನಮಗೆ ಸರ್ಜಿಕಲ್ ಪ್ರೊಸೀಜರ್ಸು ಇದೆ, ನಾನ್ ಸರ್ಜಿಕಲ್ ಪ್ರೊಸೀಜರ್ಸು ಇದೆ. ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಬಂದರೆ ವೆಜೈನೋಪ್ಲಾಸ್ಟಿ ಅಂತ ಹೇಳಿ ಸರ್ಜರಿ ಮಾಡ್ತೇವೆ. ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಬಂದರೆ ಲೇಸರ್ ಟ್ರೀಟ್ಮೆಂಟ್. ಲೇಸರ್ ಟ್ರೀಟ್ಮೆಂಟಿಂದ ಕೂಡ ನಾವು ವೆಜೈನಲ್ ಲ್ಯಾಕ್ಸಿಟಿನ ಕಡಿಮೆ ಮಾಡ್ಬೋದು. ಅದ್ರ ಜೊತೆಗೆ PRP ಇಂಜೆಕ್ಷನ್ಸ್, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ಸ್ನ ಕೂಡ ನಾವು ವೆಜೈನದ ಸುತ್ತ ಇಂಜೆಕ್ಟ್ ಮಾಡೋದ್ರಿಂದ ಅದರಿಂದನೂ ಕೂಡ ವೆಜೈನಲ್ ಲ್ಯಾಕ್ಸಿಟಿ ಕಡಿಮೆ ಮಾಡ್ಬೋದು. ಜೊತೆಗೆ ರೇಡಿಯೋ ಫ್ರೀಕ್ವೆನ್ಸಿ ಟೈಟ್ನಿಂಗ್ ಅಂತಿದೆ, ಅದು ಒಂದು ರೀತಿಯ ಎನರ್ಜಿ ಸೋರ್ಸಸ್, ಅದನ್ನು ಯೂಸ್ ಮಾಡಿನೂ ಕೂಡ ಈಗ ವೆಜೈನಲ್ ಟೈಟ್ನಿಂಗ್ ಮಾಡ್ಬೋದು. ಇದ್ರ ಜೊತೆಗೆ ಕಿಗೆಲ್ಸ್ ಎಕ್ಸಸೈಸಸ್ ಅಂತ ಕೂಡ ಉಂಟು, ಪೆಲ್ವಿಕ್ ಫ್ಲೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್. ಸೊ ಯೂಶಲಿ ನಾವು ಡೆಲಿವರಿ ಆದಮೇಲೆ ಅವ್ರಿಗೆ ಹೆಣ್ಮಕ್ಳಿಗೆ ಅಡ್ವೈಸ್ ಮಾಡಿರ್ತೀವಿ ಈಸ್ ಎಕ್ಸಸೈಸಸ್ ಮಾಡಿ ಅಂತ ಹೇಳ್ಬಿಟ್ಟು, ಕಿಗೆಲ್ಸ್ ಎಕ್ಸಸೈಸಸ್. ಅದರಿಂದನೂ ಕೂಡ ಸ್ವಲ್ಪ ಅದು ಲ್ಯಾಕ್ಸಿಟಿನ ಕಡಿಮೆ ಮಾಡಿ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂತ್ ಮಸಲ್ಸ್ನ ಸ್ಟ್ರೆಂಥನಿಂಗ್ ಮಾಡುತ್ತೆ. ಸೊ ಹೀಗೆ ಬೋತ್ ಸರ್ಜಿಕಲ್ ಮತ್ತು ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ನ ನಾವು ಕಂಬೈನ್ ಮಾಡ್ಬೋದು. ಕಿಗೆಲ್ಸ್ ಎಕ್ಸಸೈಸ್ ಅಂತ ಹೇಳಿದೆ ಅಲ್ಲ, ಕಿಗೆಲ್ಸ್ ಎಕ್ಸಸೈಸ್ಗೆ ಆಲ್ಟರ್ನೇಟ್ ಆಗಿ ಒಂದು ಕೂಡ ಇದೆ, ದಟ್ ಈಸ್ ಪೆಲ್ವಿಕ್ ಫ್ಲೋರ್ ಚೇರ್ ಅಂತ. ಎಕ್ಸಸೈಸ್ ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ, ಅದು ಅಂದರೆ ಎಕ್ಸಸೈಸ್ ಅಂತ ಅಂದರೆ ಮೋಟಿವೇಶನ್ ತುಂಬ ಬೇಕು. ಸೊ ಎಲ್ಲರಿಗೂ ಅದು ಮೋಟಿವೇಶನ್ ಬರೋದು ತುಂಬ ಕಷ್ಟ. ಸೊ ಹಾಗಾಗಿ ಇದು ಸಿಂಪಲ್ ವೇ ಅಂತ ಅಂದರೆ ಒಂದು ಪೆಲ್ವಿಕ್ ಫ್ಲೋರ್ ಚೇರ್ ಅಂತ ಇದೆ. ಸೊ ಅದು ಸೇಮ್ ಕಿಗೆಲ್ಸ್ ಥರನೇ ಅದರ ಕಾರ್ಯ ಮಾಡೋದು. ಸೊ ಜಸ್ಟ್ ಅಂದರೆ ಈಗ ಜಸ್ಟ್ ಲೈಕ್ ಎ ನಾರ್ಮಲ್ ಚೇರ್, ಅದರ ಮೇಲೆ ಒಂದು ಹಾಫ್ ಆನ್ ಅವರ್ ಕೂತ್ರೆ ಆಯಿತು, ಅದು ವೈಬ್ರೇಷನ್ಸಿಂದಾಗಿ ಅಲ್ಲಿ ಮಸಲ್ಸ್ ಕಂಟ್ರಾಕ್ಟ್ ಆಗುತ್ತೆ. ಸೊ ಬೆನಿಫಿಟ್ ಈಸ್ ಸೇಮ್ ಆಸ್ ಆಫ್ ದ ಕಿಗೆಲ್ಸ್ ಎಕ್ಸಸೈಸಸ್. ಸೊ ಅದರಿಂದನೂ ಕೂಡ ವೆಜೈನಲ್ ಲ್ಯಾಕ್ಸಿಟಿ ಎಲ್ಲ ಕಡಿಮೆ ಮಾಡ್ಕೊಬೋದು. ಸೊ ಇದನ್ನು ಪೋಸ್ಟ್ ಚೈಲ್ಡ್ ಬರ್ತ್ ರಿಹ್ಯಾಬಿಲಿಟೇಷನ್ ಅಂತಲೇ ಹೇಳ್ತೇವೆ. ಸೊ ಇದು ಅದಕ್ಕೆ ಅಂತಲೇ ಇದು ಪೆಲ್ವಿಕ್ ಫ್ಲೋರ್ ಚೇರ್ ಅಂತ ಹೇಳಿ ಅದು ಬಂದಿರೋದು. ಸೊ ಅದನ್ನು ಕೂಡ ಎಲ್ಲರೂ ಯೂಸ್ ಮಾಡ್ಕೊಬೋದು. ವೆಜೆನೋಪ್ಲಾಸ್ಟಿ ಪ್ರೊಸೀಜರ್ ಬಗ್ಗೆ ಹೇಳಿದ್ರಿ ಮ್ಯಾಮ್, ಇದನ್ನ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡಿರೋರ್ಗೆ ಅಷ್ಟೇ ಸಜೆಸ್ಟ್ ಮಾಡ್ತೀರಾ ಅಥವಾ C-ಸೆಕ್ಷನ್ ಮಾಡಿಸ್ಕೊಂಡು ಡೆಲಿವರಿ ಮಾಡಿಸ್ಕೊಂಡಿರೋರಿಗೂ ಸಜೆಸ್ಟ್ ಮಾಡ್ತೀರಾ? ಪ್ರೆಗ್ನೆನ್ಸಿಯಲ್ಲಿ ಆಗೋ ಚೇಂಜಸ್ಸು ವೆದರ್ ನಾರ್ಮಲ್ ಡೆಲಿವರಿ ಆಗಲಿ ಸಿಸೇರಿಯನ್ ಆಗಲಿ ಎಲ್ಲರಲ್ಲೂ ಆಗೋದೇನೆ. ಸೊ ಅದನ್ನು ನಾವು ಸರಿ ಮಾಡ್ಕೋಬೇಕು ಅಂತ ಅಂದರೆ ಇಟ್ ಅಪ್ಲೈಸ್ ಟು ಬೋತ್. ವೆಜೈನಲ್ ಡೆಲಿವರಿ ಆದವ್ರಿಗೂ ಅಪ್ಲೈ ಆಗುತ್ತೆ, ಸಿಸೇರಿಯನ್ ಆದವ್ರಿಗೂ ಆಗುತ್ತೆ. ಬಟ್ ವೆಜೈನಲ್ ಲ್ಯಾಕ್ಸಿಟಿ ಪರ್ಸೆ ಅಂತ ಬಂದಾಗ ನಾರ್ಮಲ್ ಡೆಲಿವರಿ ಆದವರಲ್ಲಿ ಹೆಚ್ಚಾಗಿರುತ್ತೆ. ಸೊ ಅವರಿಗೆ ಹೆಚ್ಚು ಬೆನಿಫಿಟ್ ಆಗುತ್ತೆ. ಹಾಗಂತ ಹೇಳಿ ಸಿಸೇರಿಯನ್ ಮಾಡಿಸ್ಕೊಂಡವ್ರಿಗೆ ಇದು ಯೂಸ್ ಆಗೋದೇ ಇಲ್ಲ ಅಂತ ಏನೂ ಇಲ್ಲ. ಓಕೆ, ಸೊ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಗಿರುತ್ತೆ, ಲ್ಯಾಕ್ಸಿಟಿ ಜಾಸ್ತಿ ಆಗೇ ಇರುತ್ತೆ. ಸೊ ಇಬ್ಬರಿಗೂ ಕೂಡ ಬೆನಿಫಿಟ್ ಆಗುತ್ತೆ.
ಈಗ ಒಬ್ರು ಡಿಸೈಡ್ ಮಾಡಿದ್ರು ನಾನು ವೆಜನೋಪ್ಲಾಸ್ಟಿ ಮಾಡಿಸ್ಕೊಳ್ತೀನಿ ಅಂತ ಡಿಸೈಡ್ ಮಾಡಿದ್ರು ಅಂತ ಅಂದ್ರೆ ಚೈಲ್ಡ್ ಬರ್ತ್ ಆಗಿ ಎಷ್ಟು ದಿನಗಳ ಒಳಗಡೆ ಅವ್ರು ನಿಮ್ಗೆ ಕನ್ಸಲ್ಟ್ ಮಾಡಬೇಕು? ಅಂದ್ರೆ 1 ಇಯರ್ 2 ಇಯರ್ ಅಥವಾ ವಿತಿನ್ ಮಂತ್ಸ್ ಅಲ್ಲಿ ಯಾವಾಗ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ? ಅದು ಡಿಪೆಂಡ್ಸ್. ನಾರ್ಮಲ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ಆಗೋ ಚೇಂಜಸ್ ಅಟ್ಲೀಸ್ಟ್ 3 ಮಂತ್ಸ್ ಬೇಕಾಗುತ್ತೆ ಪೋಸ್ಟ್ ಡೆಲಿವರಿ ಎಲ್ಲ ನಾರ್ಮಲ್ ಆಗಿ ಬರಲಿಕ್ಕೆ. ಸೊ ನಾವು ಇಮಿಡಿಯೇಟ್ ಆಗೇನೆ ಅವ್ರಿಗೆ ವೆಜೈನಲ್ ಲ್ಯಾಕ್ಸಿಟಿ ಅಂತ ಬಂದ ತಕ್ಷಣ ಅವ್ರಿಗೆ ವೆಜೈನೋಪ್ಲಾಸ್ಟಿ ಸರ್ಜರಿನೇ ಮಾಡಿಸ್ಕೋಬೇಕು ಅಂತ ಹೇಳೋದಿಲ್ಲ. ನಾವು ಯೂಶಲಿ ಅವ್ರಿಗೆ ಆದಷ್ಟು ಎಕ್ಸಸೈಸಸ್, ಈಗ ಕಿಗೆಲ್ಸ್ ಎಕ್ಸಸೈಸ್ ಆಗಿರ್ಬೋದು, ಸೊ ಅದನ್ನು ಟ್ರೈ ಮಾಡ್ಲಿಕ್ಕೆ ಹೇಳ್ತೀವಿ. ಮತ್ತು ಬೇರೆ ನಾನ್ ಸರ್ಜಿಕಲ್ ಪ್ರೊಸೀಜರ್ಸು ಏನಾದರೂ ಟ್ರೈ ಮಾಡ್ಬೋದಾ. ಮತ್ತು ಅದು ಈಗ ರಿಕವರಿ ಆಲ್ಸೋ ಟೇಕ್ಸ್ ಟೈಮ್, ಅದು ಮತ್ತು ಇಂಡಿವಿಜುವಲ್ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿಸೋದಕ್ಕಂತೂ ಬೇಕಾಗೋದಿಲ್ಲ. ತುಂಬ ಲ್ಯಾಕ್ಸಿಟಿ ಇತ್ತು, ಪ್ರಾಬ್ಲಮ್ ಇತ್ತು ಅಂದರೆ ಮೇ ಬಿ ಆಫ್ಟರ್ 3 ಮಂತ್ಸ್ ಪೋಸ್ಟ್ ಡೆಲಿವರಿ ಅದು ಎಷ್ಟು ಲ್ಯಾಕ್ಸಿಟಿ ಇದೆ, ತುಂಬ ಸಿವಿಯರ್ ಲ್ಯಾಕ್ಸಿಟಿ ಇದ್ದವ್ರಿಗೆ ಬೇಗ ಸರ್ಜರಿ ಅಡ್ವೈಸ್ ಮಾಡ್ಬೋದು. ಇಲ್ಲ ಅಂತಂದರೆ ದೇ ಕ್ಯಾನ್ ಟ್ರೈ ವಿತ್ ದ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಫಸ್ಟ್ ಆ್ಯಂಡ್ ದೆನ್ ಅವ್ರಿಗೆ ಅದು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ತುಂಬ ಪ್ರಾಬ್ಲಮ್ ಅನಿಸಿದ್ರೆ ಸರ್ಜಿಕಲ್ ಪ್ರೊಸೀಜರ್ ಮಾಡಿಸ್ಕೋಬೋದು. ಎಷ್ಟು ಸರಿ ಸರ್ಜರಿ ಮಾಡಿಸ್ಬೋದು ಮ್ಯಾಮ್ ಇದನ್ನು? ವೆಜೈನೋಪ್ಲಾಸ್ಟಿಸ್ ಈಗ ಡೆಲಿವರಿ ಆದ ತಕ್ಷಣವೇ ಅವ್ರಿಗೆ ಸರ್ಜರಿ ಅಂತ ಅಂದರೆ, ಈಗ ಮತ್ತೆ ಅವರು ನೆಕ್ಸ್ಟ್ ಪ್ರೆಗ್ನೆಂಟ್ ಆದಾಗ ಮತ್ತೆ ವೆಜೈನಲ್ ಲ್ಯಾಕ್ಸಿಟಿ ಆಗೇ ಆಗುತ್ತೆ. ಸೊ ಆಗ ಮತ್ತೆ ದೇ ಮೇ ರಿಕ್ವೈರ್, ಬಟ್ ರಿಪೀಟೆಡ್ ಪ್ರೊಸೀಜರ್ಸ್, ರಿಪೀಟೆಡ್ ಸರ್ಜರೀಸ್ ಕೂಡ ಅಷ್ಟು ಸುಲಭ ಇರೋದಿಲ್ಲ. ಮತ್ತು ಅದರಲ್ಲಿ 100% ರಿಸಲ್ಟ್ಸ್ ಕೂಡ ಗ್ಯಾರಂಟಿ ಹೇಳಕ್ಕೆ ಬರೋದಿಲ್ಲ. ಓಕೆ, ಸೊ ಹಾಗಾಗಿ ಜೆನ್ಯೂನ್ ಆಗಿ ಅವ್ರಿಗೆ ಸರ್ಜರಿ ಇಂಡಿಕೇಟೆಡ್ ಇದ್ದರೆ ಮಾತ್ರನೇ ಸರ್ಜರಿ ಅಡ್ವೈಸ್ ಮಾಡೋದು. ಇಲ್ಲಾಂದರೆ ಎಲ್ಲರೂ ಲ್ಯಾಕ್ಸಿಟಿ ಅಂತ ಬಂದವ್ರಿಗೆ ಎಲ್ಲರಿಗೂ ನಾವು ವೆಜೈನೋಪ್ಲಾಸ್ಟಿ ಸರ್ಜರಿ ಅಂತಲೇ ಮಾಡ್ಕೊಂಡು ಕೂರೋಕ್ಕಾಗೋದಿಲ್ಲ, ಅಥವಾ ಅಡ್ವೈಸ್ ಮಾಡಿದ್ರೆ ಅದು ಸರಿನೂ ಹೋಗೋದಿಲ್ಲ. ಸೊ ಆದಷ್ಟು ಅವರು ಎಕ್ಸಸೈಸ್ ಬೇರೆ ರೀತಿಯಲ್ಲೇ ಟ್ರೈ ಮಾಡಬೇಕು. ಮತ್ತು ಅದು ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ, ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದಾರಾ, ಸೊ ಹಾಗಿದ್ರೆ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ದಟ್. ಮತ್ತೆ ಅವರಿಗೆ ಸರ್ಜರಿ ಆದಮೇಲೆ ಅದು ನಾವೇನು ಈಗ ಟೈಟನಿಂಗ್ ಮಾಡಿದ್ದೀವೋ ಅದು ಮತ್ತೆ ಬ್ರೇಕ್ ಆಗುತ್ತೆ. ಸೊ ದೇ ಮೇ ರಿಕ್ವೈರ್ ಅಗೈನ್ ಸರ್ಜರಿ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಹೌದು. ಪದೇ ಪದೇ ಇದು ಸರ್ಜರಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಆದಂತಹ ಎಫೆಕ್ಟ್ಸ್ ಏನಿಲ್ಲ ಮ್ಯಾಮ್, ಸೈಡ್ ಎಫೆಕ್ಟ್? ಪದೇ ಸರ್ಜರಿ ಅಂದರೆ ಅದೇ ಸರ್ಜರಿ ಕೂಡ ಡಿಫಿಕಲ್ಟ್ ಆಗುತ್ತೆ, ಮತ್ತು ಅದು ಅಷ್ಟು ಎಫೆಕ್ಟಿವ್ನೆಸ್ ಇರೋದಿಲ್ಲ. ಅವರಿಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ರಿಪೀಟೆಡ್ ಸರ್ಜರೀಸಿಂದ ಪ್ರಾಬ್ಲಮ್ಸ್ ಕೂಡ ಜಾಸ್ತಿ ಇರುತ್ತೆ. ಅಲ್ಲಿ ಸ್ಕಾರಿಂಗ್ ಆಗಿರ್ಬೋದು, ಫೈಬ್ರೋಸಿಸ್ ಆಗೋದು ಎಲ್ಲ ಜಾಸ್ತಿ ಇರುತ್ತೆ. ಸೊ ವಿ ಟ್ರೈ ಟು ಅವಾಯ್ಡ್ ಡೂಯಿಂಗ್ ರಿಪೀಟೆಡ್ ಸರ್ಜರೀಸ್. ಕೆಲವರಿಗೆ ಭಯ ಇರುತ್ತೆ ಮ್ಯಾಮ್, ನಾನು ಕಾಸ್ಮೆಟಿಕ್ ಗೈನಕಾಲಜಿ ಚೂಸ್ ಮಾಡಬೇಕು ಅಂತ ಅಂದರೆ ಪೇನ್ಫುಲ್ ಇರುತ್ತಾ, ಅನಸ್ತೇಶಿಯಾ ಕೊಡ್ತಾರಾ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ. ಈ ಬಗ್ಗೆ ಏನು ಹೇಳ್ತೀರಾ? ಹೌದು, ಈಗ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಅಂದ ತಕ್ಷಣ ಎಲ್ಲರಿಗೂ ಭಯ ಇರುತ್ತೆ. ಸೊ ಕಾಸ್ಮೆಟಿಕ್ ಈಗ ಕೇಳು ಇರ್ತಾರಲ್ಲ, ಕೆಲವುದು ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಸರ್ಜರೀಸ್ ಮಾಡಿಸ್ಕೊಂಡು ಆ ಕಾಂಪ್ಲಿಕೇಶನ್ ಆಯಿತು, ಈ ಪ್ರಾಬ್ಲಮ್ ಆಯಿತು, ಎಸ್ಪೆಷಲಿ ಸೆಲೆಬ್ರಿಟೀಸ್ ಆರ್ ಮೂವಿ ಸ್ಟಾರ್ಸಲ್ಲಿ. ಸೊ ಹಾಗಾಗಿ ಅದೇ ಭಯ ಉಟ್ಕೊಂಡಿರುತ್ತೆ ಅವರಲ್ಲಿ. ಸೊ ಆದರೆ ನಾನು ಆಗಲೇ ಹೇಳಿದ್ದೆ ನಿಮಗೆ, ಕಾಸ್ಮೆಟಿಕ್ ಪ್ರೊಸೀಜರ್ಸ್ ನಾವೇನು ಕಾಸ್ಮೆಟಿಕ್ ಗೈನಕಾಲಜಿ ಮಾಡ್ತೀವಿ ಎಲ್ಲ ಡೇ ಕೇರ್ ಪ್ರೊಸೀಜರ್ಸ್. ಸೊ ಡೇ ಕೇರ್ ಪ್ರೊಸೀಜರ್ಸ್ ಅಂದಾಗ ಅನಸ್ತೇಶಿಯಾ ಅಂತ ಅಂದರೆ ನಾವು ಯೂಶಲಿ ಪ್ರಜ್ಞೆ ತಪ್ಪಿಸೋ ಅನಸ್ತೇಶಿಯಾ ಎಲ್ಲ ಬೇಕಾಗೋದಿಲ್ಲ ಈ ಪ್ರೊಸೀಜರ್ಗೆ. ಯೂಶಲಿ ಲೋಕಲ್ ಅನಸ್ತೇಶಿಯಾದಲ್ಲೇ ಮಾಡೋದು. ಸೊ ಲೋಕಲ್ ಅನಸ್ತೇಶಿಯಾದಲ್ಲೇ ಮಾಡೋದ್ರಿಂದ ಅವರಿಗೆ ಅನಸ್ತೇಶಿಯಾ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಅಷ್ಟು ಇರೋದಿಲ್ಲ. ಮತ್ತು ಪೇಯ್ನ್ ಕೂಡ ಆಗದೆ ಇರೋ ಹಾಗೆ ಲೋಕಲ್ ಇನ್ಫಿಲ್ಟ್ರೇಟ್ ಮಾಡಿಕೊಂಡೇ ಮಾಡೋದ್ರಿಂದ ದೇರ್ ಆಲ್ ವೆರಿ ಡೆಲಿಕೇಟ್ ಪ್ರೊಸೀಜರ್ಸ್. ಸೊ ಹಾಗಾಗಿ ಅವ್ರಿಗೆ ಪೇಯ್ನು ಅಥವಾ ಡಿಸ್ಕಂಫರ್ಟ್ ಅಷ್ಟೊಂದು ಆಗೋದಿಲ್ಲ. ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯ ಇರೋದಿಲ್ಲ. ಬಿಕಾಸ್ ಜನರಲ್ ಅನಸ್ತೇಶಿಯಾ ಎಲ್ಲ ಏನು ಕೊಡ್ತಾ ಇದ್ದಾರೆ ಅಂದರೆ ಅನಸ್ತೇಶಿಯಾ ಕಾಂಪ್ಲಿಕೇಶನ್ಸ್ ಇರೋದಿಲ್ಲ, ಮತ್ತು ಯಾವುದೇ ರೀತಿಯ ಡೇಂಜರಸ್ ಸೈಡ್ ಎಫೆಕ್ಟ್ಸ್ ಇಲ್ಲ. ಈಗ ನಾವು ಕಾಸ್ಮೆಟಿಕ್ ಗೈನಕಾಲಜಿ ಐದರ್ ಸರ್ಜಿಕಲ್ ಪ್ರೊಸೀಜರ್ಸ್ ಆಗಿರ್ಬೋದು ಅಥವಾ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಆಗಿರ್ಬೋದು. ಈವನ್ ಲೇಸರ್ ಟ್ರೀಟ್ಮೆಂಟ್ ಕೂಡ, ಕೆಲವರಿಗೆ ಲೇಸರ್ ಟ್ರೀಟ್ಮೆಂಟ್ ಅಂದ ತಕ್ಷಣ ಲೇಸರ್ ಅಂದರೆ ಅದು ಏನೋ ತುಂಬ ಡೇಂಜರು, ಲೇಸರ್ ರೇಸ್ ತುಂಬ ಹಾರ್ಮ್ಫುಲ್ ಅಂತ ಎಲ್ಲ ಅಂದ್ಕೊಂಡಿರ್ತಾರಲ್ಲ. ಸೊ ಬಟ್ ನಾವು ಯಾವ ಲೇಸರ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಸೊ ನಾವು ಯೂಶಲಿ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಯೂಸ್ ಮಾಡುವಂತಹ ಲೇಸರ್ ಏನಿದೆಯೋ ಅದರ ಎಫೆಕ್ಟು ಬರೀ ಆ ವೆಜೈನಾದಲ್ಲಿ ಮಾತ್ರ ಇರುತ್ತೆ. ಇವನ್ ಅಕ್ಕಪಕ್ಕ ಇರುವಂತಹ ಬಾಡಿ ಪಾರ್ಟ್ಸ್ಗಳಿಗೂ ಕೂಡ ಏನೂ ಎಫೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಲೇಸರ್ ಟ್ರೀಟ್ಮೆಂಟ್ ಕೂಡ ಆಲ್ಮೋಸ್ಟ್ ಸೇಫ್ ಪ್ರೊಸೀಜರ್ಸೇ. ಇನ್ನು PRP ಅಂತ ಹೇಳ್ಬೇಕಂದ್ರೆ ನಿಮ್ಮ ಓನ್ ಬ್ಲಡ್ಡಿಂದ ತಗೊಂಡು ಅದನ್ನು ಪ್ರಿಪೇರ್ ಮಾಡೋದ್ರಿಂದ ಯಾವುದೇ ರೀತಿಯಾದ ಅಲರ್ಜಿ ಅಥವಾ ರಿಯಾಕ್ಷನ್ ಆಗುತ್ತೆ ಅನ್ನೋ ಭಯ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಮೋಸ್ಟ್ ಆಫ್ ದ ಪ್ರೊಸೀಜರ್ಸ್ ಸರ್ಜಿಕಲ್ ಆರ್ ನಾನ್ ಸರ್ಜಿಕಲ್ ಮಾಡುವಂಥ ಕಾಸ್ಮೆಟಿಕ್ ಗೈನಕಾಲಜಿ ಪ್ರೊಸೀಜರ್ಸ್ ಆಲ್ಮೋಸ್ಟ್ ಎಲ್ಲ ಸೇಫ್ ಆಗಿರುವಂಥದ್ದೇ ಪ್ರೊಸೀಜರ್. ಸೊ ಯಾವುದೇ ಭಯ ಪಡೋ ಅವಶ್ಯ ಇಲ್ಲ. ಪೇಷಂಟು ಒಂದ್ಸರಿ ಕಾಸ್ಮೆಟಿಕ್ ಗೈನಕಾಲಜಿ ಪ್ರೊಸೀಜರ್ಸ್ ತಗೊಂಡ ಮೇಲೆ ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು? ಓಕೆ, ಕಾಸ್ಮೆಟಿಕ್ ಗೈನಕಾಲಜಿ ಪ್ರೊಸೀಜರ್ಸ್ ಅಂದರೆ ಈಗ ಸರ್ಜಿಕಲ್ ಪ್ರೊಸೀಜರ್ಸ್ ಆದಮೇಲೆ ಸೊ ಅವರಿಗೆ ಕೆಲವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ಅಂದರೆ ಈಗ ಅವ್ರಿಗೆ ಪೇಯ್ನ್ ರಿಲೀಫಿಗೆ ಟ್ಯಾಬ್ಲೆಟ್ಸ್ ಕೊಡ್ಬೋದು, ಐಸ್ ಪ್ಯಾಕ್ ಇಟ್ಕೊಳ್ಳಿ ಅನ್ಬೋದು, ಮತ್ತು ಹೈಜೀನ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮತ್ತು ಯಾಕೆಂದರೆ ಸರ್ಜರಿ ಆದಮೇಲೆ ಇನ್ಫೆಕ್ಷನ್ ಆಗಬಾರ್ದು, ಸೊ ದಟ್ ಅದು ರಿಕವರಿ ಅಥವಾ ಅದು ರಿಸಲ್ಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವೋ ಆ ರಿಸಲ್ಟ್ ಸಿಗೋದಿಲ್ಲ. ಸೊ ಆ್ಯಂಟಿಬಯೋಟಿಕ್ಸ್ ಕೂಡ ಕೊಟ್ಟಿರ್ತಾರೆ.
ಮತ್ತು ಇನ್ನು ವೆಜೈನೋಪ್ಲಾಸ್ಟಿ ಆದಮೇಲೆ 1-2-3 ವೀಕ್ಸ್ ಅವ್ರಿಗೆ ಇಂಟರ್ಕೋರ್ಸ್ ಮಾಡಬೇಡಿ ಅಂತ ಅಡ್ವೈಸ್ ಮಾಡಿರ್ತಾರೆ. ಸೊ ಯಾವ್ಯಾವ ಪ್ರಿಕಾಷನ್ಸ್ ಹೇಳಿರ್ತಾರೋ, ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೋ ಅದನ್ನೆಲ್ಲ ಸರಿಯಾಗಿ ಫಾಲೋ ಮಾಡಿದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಅದರ್ ದ್ಯಾನ್ ದಟ್ ಅವರಿಗೆ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಆಗಿ ರೆಸ್ಟ್ ತೊಗೋಬೇಕು ಅಥವಾ ಅವರ ಡೈಲಿ ಆ್ಯಕ್ಟಿವಿಟೀಸ್ನ ಕಟ್ ಡೌನ್ ಮಾಡಬೇಕು, ಆ ರೀತಿ ಏನು ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಕೆಲವರಿಗೆ ಮೇಡಮ್ ಕೆಮ್ಮಿದಾಗ ಸೀನ್ದಾಗ ಅವರಿಗೆ ಕಾನ್ಶಿಯಸ್ ಇಲ್ದಂಗೆ ಯೂರಿನರಿ ಲೀಕೇಜ್ ಆಗ್ತಿರುತ್ತೆ. ಕಾಸ್ಮೆಟಿಕ್ ಗೈನಕಾಲಜಿ ಹೇಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಈ ತರ ಸಮಸ್ಯೆಗಳಿಗೆ? ಈಗ ಯೂರಿನ್ ಲೀಕ್ ಆಗೋದು ಕೇವಲ ಪ್ರೆಗ್ನೆನ್ಸಿ ಅಥವಾ ಡೆಲಿವರಿ ಆದ್ಮೇಲಲ್ಲ, ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಆಗ್ಲೂ ಕೂಡ ಅವ್ರಿಗೆ ಹಾರ್ಮೋನ್ನ ವ್ಯತ್ಯಾಸದಿಂದ ಅಲ್ಲಿ ಬಲ ಕಡಿಮೆ ಆಗಿ ಯೂರಿನ್ ಲೀಕ್ ಆಗುತ್ತೆ. ಅಂಥವರಿಗೂ ಕೂಡ ನಾವು ಈ ಸರ್ಜಿಕಲ್ ಅವ್ರಿಗೆ ಏನಂದ್ರೆ ಈಗ ವಯಸ್ಸಾದವರಿಗೆ ಇನ್ನೂ ಭಯ ಇರುತ್ತೆ ಸರ್ಜರಿ ಎಲ್ಲ ಅಂತ ಅಂದ್ರೆ, ಅಂಥವರಿಗೂ ಕೂಡ ಈ ಪ್ರೊಸೀಜರ್ಸ್ ಲೇಸರ್ ಆಗಿರ್ಬೋದು, PRP ಆಗಿರ್ಬೋದು ಅಥವಾ ಕಿಗೆಲ್ಸ್ ಎಕ್ಸಸೈಸಸ್ ಬಹಳ ಹೆಲ್ಪ್ ಆಗುತ್ತೆ ಯೂರಿನರಿ ಲೀಕೇಜ್ ಕಡಿಮೆ ಮಾಡೋದ್ರಲ್ಲಿ. ಎಲ್ಡರ್ಲಿ ವುಮೆನ್ಸ್ಗೂ ಹೌದು, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಎಸ್ಪೆಷಲಿ ಸ್ಟ್ರೆಸ್ ಯೂರಿನರಿ ಇನ್ಕಾಂಟಿನೆನ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಎಸ್ಪೆಷಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಕೆಮ್ಮಿದಾಗ ಅಥವಾ ಸೀನ್ದಾಗ ಸಡನ್ ಆಗಿ ಯೂರಿನ್ ಲೀಕ್ ಆಗೋದು. ಮತ್ತು ಇನ್ನು ಡೆಲಿವರಿ ಆದಮೇಲೆ ಬಿಕಾಸ್ ಆಫ್ ದ ಲ್ಯಾಕ್ಸಿಟಿ ಅಥವಾ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ವೀಕ್ ಆಗೋದ್ರಿಂದ ಸೊ ಏನಾಗುತ್ತೆ, ಅಲ್ಲಿ ಮೂತ್ರಕೋಶದ ಹತ್ರನೂ ಬಲ ಕಡಿಮೆ ಆಗಿ ಯೂರಿನ್ ಲೀಕ್ ಆಗೋದಿರುತ್ತೆ. ಮತ್ತು ಈಗ ಯೂರಿನರಿ ಲೀಕೇಜ್ ಅನ್ನೋದು ಹೇಗಂತ ಅಂದರೆ ಅದೊಂಥರ ಮುಜುಗರವಾದ ವಿಷಯ, ಯಾರ ಹತ್ರನೂ ಹೇಳ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಈಗ ನನಗೆ ಯೂರಿನ್ ಲೀಕ್ ಆಗಿದೆ ಅಂತ ಅಂದರೆ ಪಕ್ಕದವ್ರು ಏನು ಅಂದ್ಕೊಳ್ತಾರೋ ಅಂತ ತುಂಬ ಕಾನ್ಷಿಯಸ್ ಆಗ್ತಾರೆ. ಸೊ ಮತ್ತು ಇನ್ನು ಡಾಕ್ಟ್ರ್ ಹತ್ರ ಬಂದು ಹೇಳ್ಕೊಳಕ್ಕೂ ಹೆದರ್ಕೊಳ್ತಾರೆ. ಯಾಕೆ ಅಂತಂದರೆ ಇನ್ನೇ ಯಾವ ದೊಡ್ಡ ಪ್ರೊಸೀಜರ್ ಏನೋ ಸರ್ಜರಿ ಹೇಳ್ತಾರಾ ಅಥವಾ ಯಾವ ರೀತಿ ಅದಕ್ಕೆ ಟ್ರೀಟ್ಮೆಂಟ್ ಹೇಳ್ತಾರೋ ಅನ್ನೋ ಒಂದು ಭಯ ಕೂಡ ಇರುತ್ತೆ. ಸೊ ಯಾರ ಹತ್ರನೂ ಹೇಳ್ಕೊಳ್ಳೋದು ಇಲ್ಲ. ಬಟ್ ಈ ಯೂರಿನರಿ ಲೀಕೇಜ್ ಏನಂದರೆ ಈಗ ಮೈಲ್ಡ್ ಆಗಿದ್ದರೆ ಓಕೆ, ಅವ್ರಿಗೆ ತುಂಬ ಏನಾದ್ರು ಸ್ಟ್ರೈನಸ್ ಆ್ಯಕ್ಟಿವಿಟಿ ಮಾಡಿದಾಗಷ್ಟೇ ಲೀಕ್ ಆಗ್ತಿರುತ್ತೆ. ಅದು ಕೆಲವರಿಗೆ ಅಷ್ಟೊಂದು ಪ್ರಾಬ್ಲಮ್ ಅನಿಸದೇ ಇರ್ಬೋದು. ಬಟ್ ಕೆಲವರಿಗೆ ಎಸ್ಪೆಷಲಿ ಈಗ ಸ್ಪೋರ್ಟ್ಸ್ ಪರ್ಸನ್ ಅಂದ್ಕೊಳ್ಳಿ, ಸ್ಪೋರ್ಟ್ಸ್ ಪರ್ಸನ್ ಇದ್ದರು ಅಥವಾ ವರ್ಕ್ ಪ್ಲೇಸಲ್ಲಿ ಅಥವಾ ಸೋಷಿಯಲ್ ಗ್ಯಾದರಿಂಗ್ಸಲ್ಲಿ, ಸೊ ಅವರಿಗೆ ಏನಾದರೂ ಯೂರಿನ್ ಲೀಕ್ ಆದರೆ ಅದು ತುಂಬ ಒಂಥರ ಮುಜುಗರವಾದಂಥ ವಿಷಯ. ಸೊ ಆ ಥರ ಇದ್ದವ್ರು ಏನು ಮಾಡ್ತಾರೆ ಅಂತಂದರೆ ಯಾರ ಹತ್ರನೂ ಹೇಳ್ಕೊಳ್ಳೋದು ಇಲ್ಲ. ಸೊ ಬಟ್ ಈ ರೀತಿ ಗ್ಯಾದರಿಂಗ್ಸ್ ಆಗಿರ್ಬೋದು ಅಥವಾ ಆ್ಯಕ್ಟಿವಿಟೀಸ್ನ ಅವಾಯ್ಡ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಇಟ್ ಅಫೆಕ್ಟ್ಸ್ ದೇರ್ ಕಾನ್ಫಿಡೆನ್ಸ್ ಆ್ಯಂಡ್ ಆಲ್ಸೋ ದೇರ್ ವರ್ಕ್ ಎನ್ವಿರಾನ್ಮೆಂಟ್. ಸೊ ಬಟ್ ಇದರಲ್ಲಿ ಮುಜುಗರ ಪಡುವಂಥ ವಿಷಯ ಏನೂ ಇಲ್ಲ. ಸೊ ಇದನ್ನು ಓಪನ್ ಆಗೇ ಹೇಳ್ಕೊಬೋದು. ಮತ್ತು ಈಗ ನಮ್ಮ ಕಾಸ್ಮೆಟಿಕ್ ಗೈನಕಾಲಜಿ ಇದಕ್ಕೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಲೇಸರ್ ಟ್ರೀಟ್ಮೆಂಟಿಂದ ನಾವು ಈ ಮೂತ್ರಕೋಶದ ಹತ್ರ ಏನು ಅದರ ಅಥವಾ ಮೂತ್ರನಾಳದ ಹತ್ರ ಬಲ ಕಡಿಮೆ ಆಗಿರುತ್ತಲ್ಲ ಅದನ್ನು ನಾವು ಹೆಚ್ಚಿಸ್ಬೋದು. ಸೊ ಅದರಿಂದಾಗಿ ಒಂದು 50-60% ಅಟ್ಲೀಸ್ಟ್ ಯೂರಿನರಿ ಲೀಕ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಮತ್ತು ಇನ್ನು PRP ಇಂಜೆಕ್ಷನ್ಸ್, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ಸ್ ಏನು ಹೇಳಿದ್ವಿ, ಅದನ್ನು ಕೂಡ ಮೂತ್ರನಾಳದ ಸುತ್ತ ಅದನ್ನು ಇಂಜೆಕ್ಟ್ ಮಾಡೋದ್ರಿಂದನೂ ಕೂಡ ನಾವು ಈ ಯೂರಿನರಿ ಲೀಕ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಮತ್ತು ಬಿಕಾಸ್ ಆಫ್ ಲ್ಯಾಕ್ಸಿಟಿ ಈಗ ಯೂರಿನರಿ ಲೀಕ್ ಆಗ್ತಾ ಇದೆ ಅಂತಂದರೆ ಕಿಗೆಲ್ಸ್ ಎಕ್ಸಸೈಸಸ್ ಕೂಡ ಬಹಳ ಹೆಲ್ಪ್ ಆಗುತ್ತೆ. ಸೊ ಕಿಗೆಲ್ಸ್ ಎಕ್ಸಸೈಸಸ್ ಮಾಡೋದ್ರಿಂದನೂ ಕೂಡ ಅಲ್ಲಿ ಸ್ಟ್ರೆಂತ್ ಜಾಸ್ತಿಯಾಗಿ ಯೂರಿನರಿ ಲೀಕೇಜ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಈಗ ಕಿಗೆಲ್ಸ್ ಎಕ್ಸಸೈಸ್ ಮಾಡೋಕ್ಕಾಗದೇ ಇರೋರಿಗೆ ನಾನು ಪೆಲ್ವಿಕ್ ಫ್ಲೋರ್ ಚೇರ್ ಅವೈಲಬಲ್ ಇದೆ ಅಂತ ಹೇಳಿದೆ. ಸೊ ಅದನ್ನು ಕೂಡ ಯೂಸ್ ಮಾಡಿಕೊಂಡ್ರೆ ಅದರಲ್ಲೂ ಕೂಡ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ನೀವೇನು ಎಕ್ಸ್ಟ್ರಾ ಎಕ್ಸಸೈಸ್, ಈಗ ಕೆಲವರಿಗೆ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಮಂಡಿ ನೋವಿತ್ತು, ಏನೋ ಒಂದು ಪ್ರಾಬ್ಲಮ್ನ ನಮ್ಗೆ ಎಕ್ಸಸೈಸಸ್ ಮಾಡೋಕ್ಕಾಗಲ್ಲ ಅಂದವ್ರಿಗೆ ಜಸ್ಟ್ ಬಂದು ಆ ಚೇರ್ ಮೇಲೆ ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ ಕೂತು ರಿಲ್ಯಾಕ್ಸ್ ಮಾಡಿದ್ರು ಸಾಕು. ಸೊ ಇಟ್ ವಿಲ್ ಡೂ ಇಟ್ಸ್ ವರ್ಕ್, ಲೈಕ್ ಇಟ್ ವಿಲ್ ಕಂಟ್ರಾಕ್ಟ್ ದ ಮಸಲ್ಸ್. ಸೊ ಅದರಿಂದ ಬೆನಿಫಿಟ್ ಕೂಡ ಆಗುತ್ತೆ. ಸೊ ಇದು ಮುಚ್ಚುಮರೆ ಮಾಡುವಂಥದ್ದು ಅಥವಾ ಮುಜುಗರ ಪಡುವಂಥ ವಿಷಯ ಏನಲ್ಲ. ಸೊ ಇದನ್ನು ಓಪನ್ ಆಗಿ ಡಿಸ್ಕಸ್ ಮಾಡಿಕೊಂಡು ಅದಕ್ಕೆ ಟ್ರೀಟ್ಮೆಂಟ್ನ ಪಡಿಬೋದು. ತುಂಬ ಸಿವಿಯರ್ ಲೀಕೇಜ್ ಇದ್ದವ್ರಿಗೆ ಹೌದು ಸರ್ಜಿಕಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ. ಸೊ ಅಂಥವ್ರಿಗೆ ಸರ್ಜಿಕಲ್ ಪ್ರೊಸೀಜರ್ಸ್ ಮಾಡಿ ಕೂಡ ಅವರು ಕಂಪ್ಲೀಟ್ ರಿಕವರಿ ಆಗೋ ಹಾಗೆ ಮಾಡ್ಬೋದು. ಕಾಸ್ಮೆಟಿಕ್ ಗೈನಕಾಲಜಿ ಬಗ್ಗೆ ಸಮಾಜದಲ್ಲಿರೋ ತಪ್ಪು ಕಲ್ಪನೆ ಇದೆ ಅಂತಂದ್ರೆ ನೀವು ಯಾವುದನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದೇ, ಒಂದು ಕಾಸ್ಮೆಟಿಕ್ ಅಂತ ಬಂದ ತಕ್ಷಣ ಅದು ಸೌಂದರ್ಯಕ್ಕೆ ಸೀಮಿತ ಅನ್ನೋ ಒಂದು ತಪ್ಪು ಕಲ್ಪನೆ. ಸೊ ಕಾಸ್ಮೆಟಿಕ್ ಗೈನಕಾಲಜಿ ಕೇವಲ ಸೌಂದರ್ಯಕ್ಕೆ ಸೀಮಿತವಾಗಿಲ್ಲ, ಇದು ಆರೋಗ್ಯ ದೃಷ್ಟಿಯಿಂದನೂ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋದ್ರಲ್ಲಿ ಸಹಾಯ ಆಗಿದೆ ಅಂತ ಹೇಳ್ತೀನಿ. ಇನ್ನೊಂದು ತಪ್ಪು ಕಲ್ಪನೆ ಅಂದರೆ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ತುಂಬ ಕಾಸ್ಟ್ಲಿ ಅಥವಾ ತುಂಬ ಡೇಂಜರಸ್ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. So most of the procedures what we do in cosmetic gynecology are daycare procedures. ಸೊ ತುಂಬ ಸೇಫ್ ಆಗಿರುವಂಥ ಪ್ರೊಸೀಜರ್ಸ್, ಯಾವುದೇ ರೀತಿಯಾದಂಥ ಮೇಜರ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತ ಹೇಳ್ತಾರೆ. ಓವರ್ ಆಲ್ ಇಟ್ ವಿಲ್ ಇಂಪ್ರೂವ್ ದ ವಿಮೆನ್ಸ್ ಹೆಲ್ತ್, ದ ಫಿಸಿಕಲ್ ಹೆಲ್ತ್ ಆಸ್ ವೆಲ್ ಆಸ್ ದೇರ್ ಮೆಂಟಲ್ ಹೆಲ್ತ್. ಸೊ ಇಟ್ ವಿಲ್ ಇನ್ಕ್ರೀಸ್ ದೇರ್ ಕಾನ್ಫಿಡೆನ್ಸ್ ಅಂತ ಹೇಳ್ತೇನೆ. ಅವರ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ಸೊ ಅವರ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಬಹಳ ಸುಧಾರಣೆ ತರುತ್ತೆ. ಇನ್ನೂ ಒಂದು ತಪ್ಪು ಕಲ್ಪನೆ ಏನು ಅಂತ ಅಂದರೆ, ಇದು ಬರೀ ಇಂಟಿಮೇಟ್ ಪ್ರಾಬ್ಲಮ್ಸ್ ಅಥವಾ ಸೆಕ್ಷುವಲ್ ರಿಲೇಟೆಡ್ ಇಶ್ಯೂಸಿಗೆ ಮಾತ್ರ
ಟ್ರೀಟ್ಮೆಂಟ್ ಇರೋದು ಅಂತಲೂ ಒಂದು ತಪ್ಪು ಕಲ್ಪನೆ ಇದೆ. ಬಟ್ ನಾನು ಹೇಳಿದಾಗೆ ಮೂತ್ರ ಲೀಕೇಜ್ ಇದ್ದವ್ರಿಗೆ ಅಥವಾ ವೆಜೈನಲ್ ಡ್ರೈನೆಸ್ ಇದ್ದವ್ರಿಗೆ ಅಂಥ ಪ್ರಾಬ್ಲಮ್ಸ್ಗೂ ಕೂಡ ನಾವು ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಟ್ರೀಟ್ಮೆಂಟ್ ಪಡಿಬೋದು. ಸೊ ಇದು ಕೇವಲ ಅದು ಇಂಟಿಮೇಟ್ ಹೆಲ್ತ್ಗೆ ಮಾತ್ರ ಸೀಮಿತವಾಗಿದ್ದಲ್ಲ ಅಂತಲೂ ಹೇಳ್ತೀನಿ. ಕೆಲವರು ಹೆಣ್ಮಕ್ಳು ಮ್ಯಾಮ್ ಇಂಟಿಮೇಟ್ ಹೆಲ್ತ್ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆನ ಅನುಭವಿಸ್ತಿರ್ತಾರೆ, ಆದ್ರೆ ಅದನ್ನ ಅವ್ರಿಗೆ ಇನ್ನೊಬ್ರ ಹತ್ರ ಹೇಳ್ಕೊಳ್ಲಿಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಮುಜುಗರ ಪಡ್ತಾ ಇರ್ತಾರೆ. ಅಂತ ಹೆಣ್ಮಕ್ಳಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಸೊ ಈಗ ಈ ಹಿಂದಿನ ಕಾಲದಲ್ಲಿ ತುಂಬ ಇತ್ತು, ಹೆಣ್ಮಕ್ಳು ಅವರಿಗೆ ತೀರಾ ಅದು ನಮ್ಮ ಕೈಲಿ ಆಗೋದೇ ಇಲ್ಲ ಅನ್ನೋ ಸ್ಟೇಜಿಗೆ ಬಂದಾಗಷ್ಟೇ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಿದ್ದು. ಬಟ್ ಈಗ ಕಾಲ ಬದಲಾದಂಗೆ ಎಲ್ಲರೂ ವಿದ್ಯಾವಂತರಾಗಿದ್ದಾರೆ, ಮತ್ತು ಈಗ ಮೀಡಿಯಾದಿಂದ ಮಾಧ್ಯಮಗಳಿಂದ ಅವೇರ್ನೆಸ್ ತುಂಬ ಜಾಸ್ತಿ ಇದೆ. ಸೊ ಇಂಥ ಟೈಮಲ್ಲೂ ನೀವು ಮುಜುಗರ ಪಟ್ಕೊಂಡು ಹೇಳೋದಕ್ಕೆ ಹಂಚ್ಕೊಂಡು ನೀವೇ ಇದು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದರೆ ಅದರಲ್ಲಿ ಯಾರಿಗೂ ಬೆನಿಫಿಟ್ ಇಲ್ಲ. ಸೊ ಹಾಗಾಗಿ ಇದನ್ನು ಓಪನ್ ಆಗಿ ಡಾಕ್ಟರ್ಸ್ ಹತ್ರ ಹೇಳ್ಕೊಬೋದು. ನಿಮ್ದು ಯಾವುದೇ ಹೆಲ್ತ್ ಇಶ್ಯೂಸ್ ಆಗ್ಬೋದು, ನಿಮ್ಮ ದೇಹದಲ್ಲಾಗುವಂಥ ಬದಲಾವಣೆಗಳು, ಇಂಟಿಮೇಟ್ ಇಶ್ಯೂಸ್ನ ಓಪನ್ ಆಗಿ ಬಂದು ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಅದಕ್ಕೆ ಸೂಕ್ತ ಸಲಹೆನ ಪಡೆದು ಚಿಕಿತ್ಸೆ ಪಡೆಯಿರಿ ಅಂತ ಹೇಳ್ತೀನಿ. ಸೊ ದಟ್ ಅದು ನಿಮ್ಮ ಓವರ್ ಆಲ್ ಹೆಲ್ತ್ ಕೂಡ ಅಥವಾ ಓವರ್ ಆಲ್ ವೆಲ್ ಬೀಯಿಂಗ್ನು ಕೂಡ ಇಂಪ್ರೂವ್ ಮಾಡುತ್ತೆ. ಕಾಸ್ಮೆಟಿಕ್ ಗೈನಕಾಲಜಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ನಾವೀಗ ತಿಳ್ಕೊಂಡ್ವಿ ಮ್ಯಾಮ್. ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ಅಲ್ಲಿ ಯಾವ ರೀತಿಯಾದಂತಹ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಈ ವಿಭಾಗದಲ್ಲಿ? ಕಾಸ್ಮೆಟಿಕ್ ಗೈನಕಾಲಜಿ ವಿಭಾಗದಲ್ಲಿ ಸರ್ಜಿಕಲ್ ಪ್ರೊಸೀಜರ್ಸ್ ಅವೈಲಬಲ್ ಇದೆ. ವೆಜೈನೋಪ್ಲಾಸ್ಟಿ, ಲೇಬಿಯೋಪ್ಲಾಸ್ಟಿ ಅಥವಾ ಹೆಮನೋಪ್ಲಾಸ್ಟಿ ಪ್ರೊಸೀಜರ್ಸ್. ಹಾಗೂ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಅಂತ ಬಂದರೆ ನಮ್ಮಲ್ಲಿ ಲೇಸರ್ ಅವೈಲಬಲ್ ಇದೆ. ಲೇಸರ್ ಟ್ರೀಟ್ಮೆಂಟ್ ಕೊಡಲಿಕ್ಕೆ ವಿಜೈನಲ್ ರಿಜುವಿನೇಷನ್ಗೆ ಅಥವಾ ಯೂರಿನರಿ ಲೀಕೇಜ್ಗೆ, ವೆಜೈನಲ್ ಡ್ರೈನೆಸ್ಗೆ, ಮತ್ತು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ PRP ಟ್ರೀಟ್ಮೆಂಟ್ ಕೂಡ ಅಲ್ಲಿ ಅವೈಲಬಲ್ ಇದೆ. ಮತ್ತು ಇನ್ನೊಂದು ಕಿಗಲ್ಸ್ಗೆ ಸಿಮಿಲರ್ ಆದಂಥ ಪೆಲ್ವಿಕ್ ಫ್ಲೋರ್ ಚೇರ್ ಕೂಡ ನಮ್ಮ ರೈನ್ಬೋ ಕ್ಲಿನಿಕಲ್ಲಿ ಅವೈಲಬಲ್ ಇದೆ. ನೆಕ್ಸ್ಟ್ ಮ್ಯಾಮ್, ನಾವು ಒಂದಿಷ್ಟು ಕಂಡೀಷನ್ಸ್ಗಳನ್ನ ಹೇಳ್ತೀವಿ, ಅದು ಹೆಲ್ತ್ ಟ್ರ್ಯಾಪಾ ಅಥವಾ ಹೆಲ್ತ್ ಹ್ಯಾಕ್ ಅಂತ ನೀವು ಹೇಳಬೇಕಾಗುತ್ತೆ. ಡೂ ಇಟ್ ಯುವರ್ ಸೆಲ್ಫ್ ಅನ್ನೋದು ನಾರ್ಮಲ್ ಆಗಿಬಿಟ್ಟಿದೆ ಇವಾಗ. ವೆಜನಲ್ ಟೈಟ್ನಿಂಗ್ಗೆ ರೆಮಿಡೀಸ್ ಆಗಿ ಹರ್ಬಲ್ ಪೌಡರ್ಸ್ ಅಥವಾ ರ್ಯಾಂಡಮ್ ಆಯಿಲ್ಸ್ ಯೂಸ್ ಮಾಡ್ತಾರೆ. ಈ ಬಗ್ಗೆ ಏನು ಹೇಳ್ತೀರಾ? ಈಗಿನ ಕಾಲದಲ್ಲಿ ಜನರಿಗೆ ಹೇಗಂದ್ರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಅಂದರೆ ತುಂಬ ಸೇಫ್ ಅನ್ನೋ ಒಂದು ನಂಬಿಕೆ ಇದೆ, ಆಯಿತಾ. ಸೊ ನ್ಯಾಚುರಲ್ ಪ್ರಾಡಕ್ಟ್ಸ್ ಏನೇ ಫಾರ್ಮಲ್ಲಿ ಕೊಡಲಿ, ಆಯಿಲ್ ಆಗಿರ್ಬೋದು, ಪೌಡರ್, ಕ್ರೀಮ್, ಯಾವುದೇ ಆದ್ರೂ ನ್ಯಾಚುರಲ್ ಅಲ್ವಾ, ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ ಅಂತ ಹೇಳಿ ತಗೊಳ್ತಾರೆ. ಆದರೆ ನಾವು ಒಂದು ಟ್ಯಾಬ್ಲೆಟ್ ಬರೆದ್ರೆ ಅದನ್ನು ತಗೊಳ್ಳೋ ಮುಂಚೆ 10 ಸಲ ಯೋಚನೆ ಮಾಡ್ತಾರೆ. ಓಕೆ, ಬಟ್ ಆದರೆ ಈ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಏನು ಅವೈಲಬಲ್ ಇದೆಯೋ, ನಾರ್ಮಲ್ ಆಗಿ ವೆಜೈನಾದಲ್ಲಿರುವಂತಹ PH ಅಥವಾ ನಾರ್ಮಲ್ ಫ್ಲೋರನ ಅದು ಡಿಸ್ಟರ್ಬ್ ಮಾಡುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಅದು ನಾರ್ಮಲ್ ಫ್ಲೋರಾ ಅಥವಾ ನಾರ್ಮಲ್ PH, ವೆಜೈನಲ್ PH ಚೇಂಜ್ ಆದರೆ ಅಲ್ಲಿ ಇನ್ಫೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ, ಮತ್ತು ಉರಿ, ಊತ, ಇರಿಟೇಷನ್ ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಈ ವೆಜೈನಲ್ ಟೈಟನಿಂಗ್ ಅದೆಲ್ಲ ಡೂ ಇಟ್ ಯುವರ್ ಸೆಲ್ಫ್ ಪ್ರಾಜೆಕ್ಟ್ ಎಲ್ಲ ಅಲ್ಲ. ಸೊ ಆ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡಿಬೇಕು. ವೆಜೈನಲ್ ಪಿಗ್ಮೆಂಟೇಷನ್ಗೆ ವೈಟ್ನಿಂಗ್ ಕ್ರೀಮ್ಸ್ ಸಿಗುತ್ತೆ ಅಂದ್ಬಿಟ್ಟು ಆನ್ಲೈನ್ ಅಲ್ಲಿ ತಗೊಂಡು ಇದು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಇದು ಹೆಲ್ತ್ ಟ್ರೆಂಡ್ ಅಥವಾ ಹ್ಯಾಕ್? ಇದನ್ನ ಹೆಲ್ತ್ ಟ್ರೆಂಡ್ ಅಂತ ಹೇಳಕ್ಕಾಗಲ್ಲ, ಹೆಲ್ತ್ ಹ್ಯಾಕ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗ ಈಗಿನ ಜನರ ಟ್ರೆಂಡ್ ಕೂಡ ಅಂದ್ರೆ ಹೇಗಾಗಿದೆ ಅಂತಂದ್ರೆ ಆನ್ಲೈನಲ್ಲಿ ಏನು ತೋರಿಸಿದ್ರು ಅಥವಾ ಆನ್ಲೈನಲ್ಲಿ ಜನ ಬಳಸ್ತಿದ್ದಾರೆ ಅಂದ್ರೆ ಓಕೆ ಇದು ಸೇಫ್ ಆಗಿದೆ, ಇದನ್ನ ನಾವು ಯೂಸ್ ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಇದೆ. ಬಟ್ ಆದರೆ ಈ ಆನ್ಲೈನ್ ಅವೈಲಬಲ್ ಪ್ರಾಡಕ್ಟ್ಸ್ ಏನಿದೆ ಅದರಲ್ಲಿ ಕೆಲವೊಂದೊಂದು ಡೇಂಜರಸ್ ಅಂತ ಅಂದರೆ ಹಾರ್ಮ್ಫುಲ್ ಕೆಮಿಕಲ್ಸ್ ಕೂಡ ಇರುತ್ತೆ, ಸ್ಟಿರಾಯ್ಡ್ಸ್ ಇರುತ್ತೆ, ಹಾರ್ಮೋನ್ಸ್ ಇರುತ್ತೆ. ಅದೆಲ್ಲದು ಏನಾಗುತ್ತೆ ಅಂತಂದರೆ ನಮ್ಮ ನಾರ್ಮಲ್ ವೆಜೈನಲ್ ಹೆಲ್ತನ್ನು ಹಾಳು ಮಾಡುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಆನ್ಲೈನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ಮುಂಚೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ವೆದರ್ ಇಟ್ ಈಸ್ ಸೂಟಬಲ್ ಟು ಯೂಸ್ ಆರ್ ನಾಟ್ ಅಂತ ಅನ್ನೋದನ್ನ ಕನ್ಫರ್ಮ್ ಮಾಡಿ ಯೂಸ್ ಮಾಡೋದು ಬಹಳ ಉತ್ತಮ. ವೆಜೈನಲ್ ಡ್ರೈನೆಸ್ಗೆ ಕೊಕೊನಟ್ ಆಯಿಲ್ಸ್ ಯೂಸ್ ಮಾಡೋದು ಅಥವಾ ಜೆಲ್ಸ್ಗಳನ್ನ ಯೂಸ್ ಮಾಡೋದು ಬಳಕೆ ಆಗ್ತಾ ಇದೆ ಇವಾಗ. ವೆಜೈನಲ್ ಡ್ರೈನೆಸ್ ಯಾಕಾಗತ್ತೆ? ಯೂಶಲಿ ಹಾರ್ಮೋನ್ನ ಕೊರತೆಯಿಂದ. ಮೆನೋಪಾಸಲ್ ವಿಮೆನಲ್ಲಿ ಅಥವಾ ಚೈಲ್ಡ್ ಬರ್ತ್ ಆದಮೇಲೆ ಈಸ್ಟ್ರೋಜನ್ ಅಂತ ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಅಲ್ಲಿ ನಿಮಗೆ ಅದು ಡ್ರೈನೆಸ್, ವೆಜೈನಲ್ ಡ್ರೈನೆಸ್ ಉಂಟಾಗೋದು. ಈಗ ಸ್ಕಿನ್ ಡ್ರೈ ಆದ ತಕ್ಷಣ ಅದು ಆಯಿಲ್ ಹಚ್ಕೊಳ್ತೀವಲ್ಲ, ಆ ಥರ ವೆಜೈನಲ್ ಡ್ರೈ ಅಂತ ಬಿಟ್ಬಿಟ್ಟು ಅಲ್ಲಿಗೆ ಆಯಿಲ್ ಹಚ್ಚಿದ್ರೆ ಅದು ಯೂಸ್ ಆಗೋದಿಲ್ಲ. ಅದು ಯಾಕೆಂದರೆ ಹಾರ್ಮೋನ್ನ ವ್ಯತ್ಯಾಸದಿಂದ ಆ ರೀತಿ ಆಗಿರೋದ್ರಿಂದ ಸೊ ನಾವು ಅದಕ್ಕೆ ಬೇರೆ ಟ್ರೀಟ್ಮೆಂಟ್ಸ್ ಉಂಟು. ಸೊ ಹಾಗಾಗಿ ಈಗ ನೀವು ಆಯಿಲ್ ಎಲ್ಲ ಅಪ್ಲೈ ಮಾಡಿದ್ರಿ ವೆಜೈನದ ಹೆಲ್ತ್ ಅಂತ ಅಂದರೆ ಅದು ವೆಜೈನ ಅಥವಾ ಇಂಟಿಮೇಟ್ ಏರಿಯಾಸ್ ದೇ ಆರ್ ವೆರಿ ಸೆನ್ಸಿಟಿವ್ ಏರಿಯಾಸ್. ಸೊ ಯಾವುದೇ ರೀತಿಯಾದಂಥ ಎಕ್ಸ್ಟರ್ನಲ್ ಪ್ರಾಡಕ್ಟ್ಸ್ ಅಪ್ಲೈ ಮಾಡಿದಾಗ ಸೊ ಅದೇನಾಗುತ್ತೆ, ನಾರ್ಮಲ್ಸಿ ಏನಿದೆಯೋ ಅದು ಹಾಳಾಗೋಗುತ್ತೆ. ಸೊ ಅದರಿಂದಾಗಿ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ. ಸೊ ಆದಷ್ಟು ಈ ಥರ ಪ್ರಾಡಕ್ಟ್ಸ್ ಅಥವಾ ಹೋಮ್ ಬೇಸ್ಡ್ ರೆಮಿಡೀಸ್ ಆಗಿರ್ಬೋದು ಅದನ್ನೆಲ್ಲ ಆದಷ್ಟು ಯೋಚನೆ ಮಾಡಿ ಉಪಯೋಗಿಸ್ಬೇಕು.
ಸೊ ಇಂಟಿಮೇಸಿ ಹೆಲ್ತ್ ಬಗ್ಗೆ ಹೇಳಬೇಕಂತ ಅಂದರೆ ಕೀಪ್ ಇಟ್ ವೆರಿ ಸಿಂಪಲ್ ಅಂತ ಹೇಳ್ತೀವಿ. ಅಂದರೆ ಜಸ್ಟ್ ಕ್ಲೀನ್ ಇಟ್ ವಿತ್ ದ ಪ್ಲೇನ್ ವಾಟರ್ ಆ್ಯಂಡ್ ಯೂಸ್ ನಾರ್ಮಲ್ pH ಬೇಸ್ಡ್ ಪ್ರಾಡಕ್ಟ್ಸ್. ಓಕೆ, ಸೊ ಆದಷ್ಟು ಬೇರೆ ರೀತಿಯಾದಂಥ ಹಾರ್ಮ್ಫುಲ್ ಕೆಮಿಕಲ್ಸ್, ಹಾರ್ಶ್ ಸೋಪ್ಸ್ ಆಗಿರ್ಬೋದು, ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೇನೆ. ಕೀಗಲ್ ಎಕ್ಸಸೈಸ್ ಹೆಲ್ತ್ ಟ್ರ್ಯಾಪ್ ಆರ್ ಹೆಲ್ತ್ ಹ್ಯಾಕ್ ಮ್ಯಾಮ್? Kegel exercises, when it is done correctly, it's a health hack. Okay, so but Kegel's exercises ಅಂತ ಹೇಳಿದ್ರೆ ಎಲ್ಲಾರ್ಗು ಕರೆಕ್ಟಾಗೆ ಮಾಡಕ್ ಬರುತ್ತೆ ಅಂತ ಅಲ್ಲ. ಸುಮ್ಮನೆ ಏನೋ ಒಂಥರ ಮಾಡಿಬಿಟ್ಟು ಓಕೆ ಇದು ನಾವು ಕಿಗೆಲ್ಸ್ ಮಾಡಿದ್ವಿ, ನಮ್ಗೆ ಇದರಿಂದ ಏನು ಬೆನಿಫಿಟ್ ಆಗಲಿಲ್ಲ, ಇದೊಂದು ಟ್ರ್ಯಾಪ್ ಅಂತ ಅನ್ಕೊಳ್ಳೋದು ತಪ್ಪಾಗತ್ತೆ. ಸೊ ವೆನ್ ಇಟ್ ಈಸ್ ಡನ್ ರೈಟ್ಲಿ ದೆನ್ ಡೆಫಿನೆಟ್ಲಿ ಇಟ್ ಹ್ಯಾಸ್ ಅ ಬೆನಿಫಿಟ್. ಲೇಸರ್ ರೆಜುವಿನೇಷನ್ ಹೆಲ್ತ್ ಟ್ರ್ಯಾಪ್ ಅಥವಾ ಹೆಲ್ತ್ ಹ್ಯಾಕ್? ಲೇಸರ್ ರೆಜುವಿನೇಷನ್ ಅಂತ ಅಂದರೆ ಇಟ್ಸ್ ಎ ಹೆಲ್ತ್ ಹ್ಯಾಕ್. ಅಂದರೆ ನಾನು ಆಗಲೇ ಹೇಳಿದಾಗೆ ಲೇಸರ್ ಬೆನಿಫಿಟ್ ಇದು ಮಾಯ್ಶ್ಚರ್ನ ಇನ್ಕ್ರೀಸ್ ಮಾಡುತ್ತೆ, ಅಂದರೆ ವೆಜೈನಲ್ ಡ್ರೈನೆಸ್ ಕಡಿಮೆ ಮಾಡುತ್ತೆ ಅಥವಾ ವೆಜೈನಲ್ ಟೈಟನಿಂಗಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಟ್ ಅಗೈನ್ ಲೇಸರ್ ವೆನ್ ಇಟ್ ಈಸ್ ಯೂಸ್ಡ್ ಇನ್ ಎ ರೈಟ್ ವೇ ಆ್ಯಂಡ್ ಸರಿಯಾದ ಲೇಸರಲ್ಲಿ ತುಂಬ ವೆರೈಟೀಸ್ ಇರುತ್ತೆ, ತುಂಬ ಫಾರ್ಮ್ಸ್ ಇರುತ್ತೆ. ಯಾವ ಲೇಸರ್ನ ಎಲ್ಲಿ ಯೂಸ್ ಮಾಡಬೇಕು ಅಲ್ಲೇ ಯೂಸ್ ಮಾಡಬೇಕು. ಸೊ ವೆನ್ ಇಟ್ ಈಸ್ ಯೂಸ್ಡ್ ಇನ್ ಎ ರೈಟ್ ವೇ ದೆನ್ ಡೆಫಿನೆಟ್ಲಿ ಇಟ್ ಈಸ್ ಅ ಹೆಲ್ತ್ ಹ್ಯಾಕ್. ಒಂದು ಕಂಡೀಷನ್ಸ್ ನ ಹೇಳ್ತೀವಿ, ಅದು ರೆಡ್ ಫ್ಲಾಗ್ ಅಥವಾ ಚಿಲ್ ನಾರ್ಮಲ್ ಆಗಿ ತಗೋಬಹುದಾ ಅಂತ. ಯೋಗ ಮಾಡ್ಬೇಕಾದ್ರೆ ಅಥವಾ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಏರ್ ಪಾಸ್ ಆಗೋದು ನಾರ್ಮಲ್ ಅಥವಾ ರೆಡ್ ಫ್ಲಾಗ್? ಇಟ್ಸ್ ಎ ನಾರ್ಮಲ್, ಯು ಕ್ಯಾನ್ ಚಿಲ್. ಸೊ ಸಾಮಾನ್ಯವಾಗಿ ಆ ರೀತಿ ಯೋಗ ಪೋಸಸ್ಸಲ್ಲಿ ಕೆಲವು ಯೋಗ ಪೋಸಸ್ ಮಾಡುವಾಗ ಏರ್ ಪಾಸ್ ಅದು ಕಾಮನ್ ಇರುತ್ತೆ. ಸೊ ಕೆಲವು ಸಲ ಏನಾದರೂ ಅದು ನಿಮಗೆ ಪೇಯ್ನ್ ಆಯಿತು ಅಥವಾ ಬ್ಯಾಡ್ ಸ್ಮೆಲ್ ಇತ್ತು ಅಥವಾ ಡಿಸ್ಚಾರ್ಜ್ ಇತ್ತು ಅಂತ ಅಂದರೆ ದಟ್ ಈಸ್ ಅ ಕನ್ಸರ್ನಿಂಗ್ ಇಶ್ಯೂ. ಸೊ ಆ ಥರ ಏನಾದ್ರು ಇಶ್ಯೂಸ್ ಇದ್ರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಸೊ ಅದು ರೆಡ್ ಫ್ಲಾಗ್, ಅವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಕೆಲವರಿಗೆ ಕೆಳ ಹೊಟ್ಟೆಲಿ ಭಾರವಾದ ಅನುಭವ ಆಗ್ತಿರುತ್ತೆ, ಏನೋ ಲೋ ಇದರಿಂದ ಪುಷ್ ಮಾಡ್ದಂಗೆ ಇದಾಗ್ತಾ ಇರುತ್ತೆ, ಇದು ರೆಡ್ ಫ್ಲಾಗ್ ಅಥವಾ ಚಿಲ್? ಸೊ ಕೆಳ ಹೊಟ್ಟೆ ಭಾರ ಅನ್ಸೋದು, ಇಲ್ಲ ಏನಾದರೂ ನಿಮಗೆ ಕೆಳಗಿಂದ ಗರ್ಭಕೋಶ ಜಾರ್ದಾಗೆ ಅನ್ಸೋದು, ಇದೆಲ್ಲ ರೆಡ್ ಫ್ಲಾಗ್. ಸೊ ಇದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆ ಥರ ಏನಾದರೂ ಅನಿಸಿದ್ರೆ ದಯವಿಟ್ಟು ಕನ್ಸಲ್ಟ್ ಮಾಡಿ ಇಮಿಡಿಯೇಟ್ ಆಗಿ, ಸೊ ದಟ್ ಅದು ಅರ್ಲಿ ಸ್ಟೇಜಲ್ಲಿ ಇದ್ದಾಗಲೇ ಅದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಯೂಶಲಿ ರಿಕವರಿ ವಿಲ್ ಬಿ 100%. ಸೊ ಹಾಗಾಗಿ ಡೋಂಟ್ ನೆಗ್ಲೆಕ್ಟ್ ದೀಸ್ ಇಶ್ಯೂಸ್, ದೇ ಆರ್ ದ ರೆಡ್ ಫ್ಲಾಗ್ ಅಂತ ಹೇಳ್ತಾರೆ. ಓಕೆ, ಈಗ ಪ್ರೈವೇಟ್ ಪಾರ್ಟ್ಸ್ ಪಿಗ್ಮೆಂಟೇಷನ್ ಆಗೋದು, ಡಾರ್ಕ್ನೆಸ್ ಆಗೋದು ರೆಡ್ ಫ್ಲಾಗ್? ಓಕೆ, ನಾರ್ಮಲ್ ಆಗಿ ತಗೋದು. ಸೊ ಪಿಗ್ಮೆಂಟೇಷನ್ ಇಸ್ ಅ ನಾರ್ಮಲ್ ಫಿನಾಮಿನಾ. ಸೊ ಜೆನೆಟಿಕ್ ಆಗಿರ್ಬೋದು ಅಥವಾ ನಮ್ಮ ಬಾಡಿಯಲ್ಲಿ ಆಗುವಂಥ ಹಾರ್ಮೋನ್ ಚೇಂಜಸ್ಸಿಂದ ಆಗಿರ್ಬೋದು, ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಕೆಲವು ಡೆಲಿವರಿ ಆದಮೇಲೆ ಅಥವಾ ಮೆನೋಪಾಸ್ ಆದಮೇಲೆ, ಸೊ ಇಂಥ ಟೈಮಲ್ಲೆಲ್ಲ ಪಿಗ್ಮೆಂಟೇಷನ್ಸ್ ಆಗೋ ಚಾನ್ಸಸ್ ನಾರ್ಮಲ್ ಆಗೇ ಇರುತ್ತೆ. ಸೊ ನಿಮಗೆ ಅದು ತುಂಬ ಕನ್ಸರ್ನಿಂಗ್ ಅನಿಸಿದ್ರೆ ಸೊ ಡೋಂಟ್ ಗೋ ಫಾರ್ ಆನ್ ಆನ್ಲೈನ್ ಪ್ರಾಡಕ್ಟ್ಸ್. ಓಕೆ, ಸೊ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಆ್ಯಂಡ್ ದೆನ್ ಗೆಟ್ ಇಟ್ ಟ್ರೀಟೆಡ್ ಅಂತ ಹೇಳ್ತೇನೆ. ಅದರ್ವೈಸ್ ನಿಮಗೆ ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ಇಟ್ಸ್ ಎ ನಾರ್ಮಲ್ ಫಿನಾಮಿನಾ, ಅದಕ್ಕೆ ಅಂತಲೇ ಪ್ರತ್ಯೇಕವಾಗಿ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಮ್ ಬಿಹೈಂಡ್ ದ ಸ್ಕ್ರಬ್ ಸೂಟ್ ಅಂತ ನಾವು ಒಂದಿಷ್ಟು ಕ್ವಶನ್ಸ್ಗಳನ್ನ ಕೇಳ್ತೀವಿ, ನೀವು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಿಮಗೆ ಕಾಸ್ಮೆಟಿಕ್ ಗೈನಕಾಲಜಿಸ್ಟ್ ಆಗಬೇಕು ಅಂತ ಏನು ಇನ್ಸ್ಪೈರ್ ಆಯಿತು? ಕಾಸ್ಮೆಟಿಕ್ ಗೈನಕಾಲಜಿ ಇನ್ಸ್ಪಿರೇಷನ್ ಅಂತ ಅಲ್ಲ. ನಮಗೆ ಆಬ್ಸ್ಟೆಟಿಷಿಯನ್ ಆ್ಯಂಡ್ ಗೈನಕಾಲಜಿಸ್ಟ್ ಅಂತ ಅಂದರೆ ಏನು ಅಂತ ಇದೆ ಅಂತಂದರೆ 2 ಜೀವ ಉಳಿಸೋರು ಅಂತ. ಸೊ ಬರೀ ಜೀವ ಉಳಿಸೋದು ಅಷ್ಟೇ ನಮ್ಮ ಕೆಲಸನ ಅಥವಾ ಜೀವನದ ಗುಣಮಟ್ಟನೂ ಕೂಡ ಇಂಪ್ರೂವ್ ಮಾಡಬೇಕು ಅನ್ನೋದು ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸೊ ನಾನೀಗ ರೀಸೆಂಟ್ ಫ್ಯೂ ಇಯರ್ಸಲ್ಲಿ ಏನು ಬಂದಂತ ಅಂದರೆ ಕಂಡೆ ಅಂತ ಅಂದರೆ ಕೆಲವು ಪೇಷಂಟ್ಸು ದೇ ಸ್ಟಾರ್ಟೆಡ್ ಎಕ್ಸ್ಪ್ಲೈನಿಂಗ್ ದೇರ್ ಇಂಟಿಮೇಟ್ ಪ್ರಾಬ್ಲಮ್ಸ್. ಸೊ ಬಟ್ ನಾನಿದು ಟ್ರೈನಿಂಗ್ ಹೋಗೋ ಮುಂಚೆ ಸೊ ಆವಾಗ ನನ್ನ ನಾಲೆಡ್ಜು ಕೂಡ ಸ್ವಲ್ಪ ಲಿಮಿಟೆಡೇ ಇತ್ತು ಇದ್ರ ಪರ್ಟಿಕ್ಯುಲರ್ ಕಾಸ್ಮೆಟಿಕ್ ಗೈನಕಾಲಜಿ. ಸೊ ಆಗ ನನಗೆ ಅನ್ನಿಸ್ತು ಬಿಕಾಸ್ ಐ ಆಮ್ ನಾಟ್ ಏಬಲ್ ಟು ಗಿವ್ ದೆಮ್ ದ ಕರೆಕ್ಟ್ ಅಡ್ವೈಸ್ ಆರ್ ಟ್ರೀಟ್ಮೆಂಟ್ ರಿಲೇಟೆಡ್ ಟು ದಿಸ್. ಸೊ ಬಟ್ ಅವರನ್ನು ನೋಡಿ ಏನು ಅನ್ನಿಸ್ತು ಅಂತ ಅಂದರೆ ದೇ ಆರ್ ಲೂಸಿಂಗ್ ದೇರ್ ಕಾನ್ಫಿಡೆನ್ಸ್ ಇನ್ ದೇರ್ ಲೈಫ್ ಅಂತ ಅನ್ನಿಸ್ತು. ಸೊ ಅವ್ರಿಗೆ ಬರೀ ನನಗೇನು ತೊಂದರೆ ಇಲ್ಲ, ದೊಡ್ಡ ತೊಂದರೆ ಇಲ್ಲ ಡಾಕ್ಟ್ರೆ, ಬಟ್ ಐ ಆಮ್ ಫೇಸಿಂಗ್ ದಿಸ್ ಪ್ರಾಬ್ಲಮ್ಸ್ ಅಂತ ಅಂದಾಗ ಡೆಫಿನೆಟ್ಲಿ ದೇ ಆರ್ ಹ್ಯಾವಿಂಗ್ ಎ ಪ್ರಾಬ್ಲಮ್. ಓಕೆ, ಸೊ ಈಗ ನಿನ್ನ ಜೀವ ಹೋಗ್ತಾ ಇರದೆ ಉಳಿಸ್ತಾ ಇದ್ದೀನಿ ಅಷ್ಟೇ ಅಲ್ಲ ನನ್ನ ಕೆಲಸ, ಅವರ ಜೀವನದ ಗುಣಮಟ್ಟನೂ ಕೂಡ ಇಂಪ್ರೂವ್ ಮಾಡೋದು ಅಂತ ಅನ್ನಿಸ್ತು. ಸೊ ಇನ್ ದಟ್ ವೇ ನನಗೆ ಇದು ಕಾಸ್ಮೆಟಿಕ್ ಗೈನಕಾಲಜಿಯಲ್ಲೂ ಕೂಡ ಮಾಡಬೇಕು ಮತ್ತು ಸೊ ದಟ್ ಐ ಕ್ಯಾನ್ ಇಂಪ್ರೂವ್ ದ ವಿಮೆನ್ಸ್ ಹೆಲ್ತ್ ಇನ್ ಎ ಬೆಟರ್ ವೇ ಅಂತ ಹೇಳಿ ನಾನು ಐ ವೆಂಟ್ ಫಾರ್ ದ ಕಾಸ್ಮೆಟಿಕ್ ಗೈನಕಾಲಜಿ. ನೀವು ಕಾಸ್ಮೆಟಿಕ್ ಗೈನಕಾಲಜಿಸ್ಟ್ ಅಥವಾ ಗೈನಕಾಲಜಿಸ್ಟ್ ಆಗಿಲ್ಲ ಅಂದಿದ್ರೆ ಯಾವ ಪ್ರೊಫೆಷನ್ನ ಚೂಸ್ ಮಾಡಿರ್ತಿದ್ರಿ? ಓಕೆ, ಸೊ ಈಗ ನಾನು ಡಾಕ್ಟರ್ ಆಗಿಲ್ಲ ಅಂತ ಅಂದಿದ್ರೆ ನನ್ನ ಇಂಟ್ರೆಸ್ಟ್ ಇದ್ದಿದ್ದು ಬಯೋಟೆಕ್ನಾಲಜಿ ಫೀಲ್ಡಲ್ಲಿ ಆ್ಯಕ್ಚುಲಿ. ಸೊ ನಾನು BSc MSc ಬಯೋಟೆಕ್ನಾಲಜಿ ಮಾಡಿ ಐ ವಾಂಟೆಡ್ ಟು ಬಿ ಎ ರಿಸರ್ಚರ್. ಮೋಸ್ಟ್ಲಿ ಐ ವುಡ್ ಹ್ಯಾವ್ ಬೀನ್ ಎ ರಿಸರ್ಚರ್ ಇಫ್ ನಾಟ್ ಡಾಕ್ಟರ್.
ಆಪರೇಷನ್ ಥಿಯೇಟರ್ ಅಲ್ಲಿ ನೀವು ಪ್ರೊಸೀಜರ್ಸ್ ಮಾಡ್ಬೇಕಾದ್ರೆ ನಿಮ್ದು ಫೇವ್ರೆಟ್ ಪ್ಲೇ ಲಿಸ್ಟ್ ನ ಪ್ಲೇ ಮಾಡ್ಕೊಂಡು ಪ್ರೊಸೀಜರ್ಸ್ ಮಾಡ್ತೀರಾ ಅಥವಾ ಪೀಸ್ಫುಲ್ ಸೈಲೆನ್ಸ್ ನ ಮೇಂಟೈನ್ ಮಾಡ್ಬೇಕು ಇಷ್ಟಪಡ್ತೀರಾ? ಗುಡ್ ಮ್ಯೂಸಿಕ್ ಇನ್ ಅ ಬ್ಯಾಕ್ ಗ್ರೌಂಡ್ ಈಸ್ ಆಲ್ವೇಸ್ ಗುಡ್, ಬಟ್ ನಾನು ವರ್ಕ್ ಮಾಡ್ತಾ ಇರೋದು ಮೆಡಿಕಲ್ ಕಾಲೇಜಲ್ಲಿ. ಸೊ ಐ ಆಮ್ ಆಲ್ವೇಸ್ ಸರೌಂಡೆಡ್ ಬೈ ಮೈ ಜೂನಿಯರ್ ಸ್ಟಾಫ್ ಮತ್ತು ಸ್ಟೂಡೆಂಟ್ಸ್. ಸೊ ಮೋಸ್ಟ್ ಆಫ್ ದ ಟೈಮ್ ಸರ್ಜರಿ ಮಾಡುವಾಗ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿಕೊಂಡೇ ನಾನು ಸರ್ಜರೀಸ್ ಮಾಡೋದು. ಬಟ್ ಹ್ಯಾವಿಂಗ್ ಎ ಮ್ಯೂಸಿಕ್ ಇನ್ ದ ಬ್ಯಾಕ್ ಗ್ರೌಂಡ್ ಇಸ್ ನೋ ಹಾರ್ಮ್. ಇಷ್ಟು ದಿನದ ಮೆಡಿಕಲ್ ಜರ್ನಿನಲ್ಲಿ, ನಿಮ್ದು ಪ್ರೊಫೆಷನ್ ಜರ್ನಿನಲ್ಲಿ ನೀವು ಬೆಸ್ಟ್ ಆಗಿ ಥ್ಯಾಂಕ್ಸ್ ತುಂಬ ದಿನನಿತ್ಯ ಲೈಫಲ್ಲಿ ಎಲ್ಲರಿಂದನೂ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಡಾಕ್ಟರ್, ನೀವು ನಮ್ಮ ಲೈಫ್ ಸೇವ್ ಮಾಡಿದ್ರಿ ಅಂತ ಕೇಳ್ತಾ ಇರ್ತೀರಾ. ಬೆಸ್ಟ್ ಆಗಿ ರಿಸೀವ್ ಮಾಡಿದ್ದು ಯಾವ ಮೂಮೆಂಟ್ ಮ್ಯಾಮ್? ಥ್ಯಾಂಕ್ಸ್ ಇನ್ ಎನಿ ವೇ ಈಸ್ ಅ ರಿವಾರ್ಡಿಂಗ್. ಸೊ ಫ್ರಮ್ ದ ಪೇಷಂಟ್ಸ್ ಅವರು ಯಾವುದೇ ರೀತಿಯಲ್ಲಿ ನಮಗೆ ಥ್ಯಾಂಕ್ಸ್ ಹೇಳಿದ್ರು ಕೂಡ ಅದು ನಮಗೆ ಮೆಚ್ಚುಗೆ ಆಗುವಂಥದ್ದೇ. ಪರ್ಟಿಕ್ಯುಲರ್ ಆಗಿ ಹೇಳಬೇಕಂತ ಅಂದರೆ ನನ್ನ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಟೈಮಲ್ಲಿ ನಾನೇ ಹೆರಿಗೆ ಮಾಡಿಸಿದಂಥ ಒಂದು ಪೇಷಂಟ್. ತುಂಬ ಜನ ನಮ್ಮ ಗೈನಕಾಲಜಿಸ್ಟ್ಗೆ ಅದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಏನು ಹೇಳ್ತಾರೆ, ಹೆಣ್ಮಗು ಹುಟ್ಟಿದ್ರೆ, ಸೊ ಒಬ್ಬ ಪೇಷಂಟ್ ಹೇಳಿದ್ಲು, ನಾನು ಅವಳಿಗೆ ನಿಮ್ಮ ಹೆಸರೇ ಇಡ್ತೀನಿ ಮೇಡಮ್, ಯಾಕಂತಂದರೆ ಮುಂದೆ ಅವಳು ದೊಡ್ಡವಳಾದಮೇಲೆ ನಿಮ್ಮ ಥರನೇ ಒಳ್ಳೆ ಡಾಕ್ಟರ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಅಂತ. ಸೊ ದೆನ್ ಇಟ್ಸ್ ಲೈಕ್ ಪ್ರೌಡ್ ಮೂಮೆಂಟ್ ಫಾರ್ ಮೀ. ಇನ್ನು ಕೆಲವುದಂತ ಅಂದರೆ ಮೆಚ್ಚುಗೆ ಆಗುವಂಥದ್ದು ಅಂತಂದರೆ, ಈಗ ಪೇಷಂಟ್ಸ್ ಅಡ್ಮಿಟ್ ಆಗಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿರ್ತೀವಿ, ಅವ್ರು ಗುಣ ಆಗಿ ಹೋಗೋವಾಗ ಸೊ ಅವ್ರು ನಮಗೆ ಬ್ಲೆಸ್ಸಿಂಗ್ಸ್ ನೀಡ್ತಾರಲ್ಲ, ಅದಕ್ಕಿಂತ ದೊಡ್ಡ ರಿವಾರ್ಡ್ ಯಾವುದೂ ಇರೋದಿಲ್ಲ. ನಮಗಷ್ಟೇ ಅಲ್ಲ, ದೇ ಬ್ಲೆಸ್ ಅವರ್ ಫ್ಯಾಮಿಲಿ ಆಲ್ಸೋ. ಸೊ ದಟ್ ಈಸ್ ದ ಮೋಸ್ಟ್ ರಿವಾರ್ಡಿಂಗ್ ಥಿಂಗ್ ಅಂತ ಹೇಳ್ತೇನೆ. ಓಕೆ, ಹಾಸ್ಪಿಟಲ್ ಇಂದ ಮನೆಗೆ ಹೋಗ್ಬೇಕಾದ್ರೆ ಡಾಕ್ಟರ್ ಬ್ರೈನ್ ಯಾವ ರೀತಿ ಸ್ವಿಚ್ ಆಫ್ ಮಾಡಿ ಮನೆಗೆ ಹೋಗ್ತೀರಾ ನೀವು? ಓಕೆ, ಡಾಕ್ಟರ್ ಬ್ರೈನ್ ಸ್ವಿಚ್ ಆಫ್ ಅದೇ ಅದು ಕಂಪ್ಲೀಟ್ ಸ್ವಿಚ್ ಆಫ್ ಮೋಡಿಗೆ ಹೋಗೋದಿಲ್ಲ. ಸೊ ಜಸ್ಟ್ ಏನಾಗುತ್ತೆ ಅಂತಂದರೆ ರೋಲ್ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಇದು ಹಾಸ್ಪಿಟಲ್ ಯು ಪ್ಲೇ ಅ ರೋಲ್ ಆಫ್ ಅ ಡಾಕ್ಟರ್. ಒನ್ಸ್ ನೀವು ಮನೆಗೆ ಬಂದ ಮೇಲೆ ಯು ಹ್ಯಾವ್ ಡಿಫ್ರೆಂಟ್ ರೋಲ್ಸ್ ಟು ಪ್ಲೇ. ಸೊ ಯು ಆರ್ ಎ ಡಾಟರ್ ಇನ್ ಲಾ, ವೈಫ್, ಮದರ್. ಸೊ ಎಲ್ಲ ರೋಲ್ಸು, ಎಲ್ಲ ರೆಸ್ಪಾನ್ಸಿಬಿಲಿಟಿನೂ ಕೂಡ ನಾವು ನಿಭಾಯಿಸಬೇಕಾಗುತ್ತೆ. ದಟ್ ವಾಟ್ ಐ ವಾಂಟ್ ಟು ಟೆಲ್ ಇಸ್ ಓವರ್ ಎ ಪೀರಿಯಡ್ ಆಫ್ ಎಕ್ಸ್ಪೀರಿಯನ್ಸ್, so we will learn to manage both family as well as our profession. So this doctor mode is never switched off, but it is in a silent mode which will be running in the background always. ನಿಮ್ಮ ಪ್ರೊಫೆಷನ್ ಬಗ್ಗೆ ಜನರು ತಿಳ್ಕೊಂಡಿರುವಂತ ಒಂದು ತಪ್ಪು ಕಲ್ಪನೆ ಯಾವುದು? ಓಕೆ, ಸೊ ಈಗ ಜನರಲಿ ತಪ್ಪು ಕಲ್ಪನೆ ಅಂತಾನೆ ಅಲ್ಲ, ಸೊ ಏನು ಅವರಲ್ಲಿ ಇರುವಂಥ ನಂಬಿಕೆ ಅಂತ ಹೇಳ್ಬೋದು. ಡಾಕ್ಟರ್ಸ್ ಅಂತ ಅಂದರೆ ಅವರು ತುಂಬ ಸ್ಟ್ರಾಂಗ್ ಇರಬೇಕು, ಎಮೋಷನ್ಸ್ ಏನೂ ಇರೋದಿಲ್ಲ, ಅಥವಾ ಅವರೊಂದು ಸೂಪರ್ ಹ್ಯೂಮನ್ ಅನ್ನೋ ಥರ ಒಂದು ತಿಳ್ಕೊಂಡಿರ್ತಾರೆ. ಅಂದರೆ ಡಾಕ್ಟರ್ಸ್ ಅಂದರೆ ನಾರ್ಮಲ್ ಹ್ಯೂಮನ್ಸ್ ಥರ ಅಂತ ಅಂದ್ಕೊಳ್ಳೋದೇ ಇಲ್ಲ ಮೋಸ್ಟ್ ಆಫ್ ದೆಮ್. ಸೊ ಬಟ್ ಏನಂತ ಅಂದರೆ ಡಾಕ್ಟರ್ಸ್ ಕೂಡ ನಾರ್ಮಲ್ ಹ್ಯೂಮನ್ಸೇ. ಅವ್ರಿಗೂ ಕೂಡ ಏನು ಅಂತ ಅಂದರೆ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈಗ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ ಆದಾಗ ಸೊ ಅದರಲ್ಲಿ ತಪ್ಪುಗಳು ಆಗತ್ತೆ. ತಪ್ಪಾದಾಗ ಅದನ್ನು ತಿದ್ದುಕೊಂಡು ಅದನ್ನು ಕಲ್ತ್ಕೊಂಡು ನಾವು ಮುಂದೆ ಹೋಗ್ತೀವಿ. ಸೊ ಆಗಿರುವಾಗ ನಮಗೂ ಅಷ್ಟೇ ಸ್ಟ್ರೆಸ್ ಇರುತ್ತೆ ಮತ್ತು ನಾವು ನಮ್ಮದಲ್ಲೂ ಕೂಡ ಎಲ್ಲ ರೀತಿಯಾದಂಥ ಎಮೋಷನ್ಸ್ ಕೂಡ ಇರುತ್ತೆ. ಸೊ ಜಸ್ಟ್ ಲೈಕ್ ನಾರ್ಮಲ್ ಹ್ಯೂಮನ್ಸೇ. ಸೊ ಅದನ್ನು ಜನರು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೇನೆ ಅಷ್ಟೇ. ನಿಮ್ಮ ಮೆಡಿಕಲ್ ಕಾಲೇಜ್ಗೆ ಫಸ್ಟ್ ಡೇ ಆಫ್ ನಿಮ್ಮ ಮೆಡಿಕಲ್ ಕಾಲೇಜ್ಗೆ ನೀವು ವಾಪಸ್ ಹೋಗಿ ನಿಮ್ಮ ಸೆಲ್ಫ್ಗೆ ನೀವು ಏನಾದರೂ ಹೇಳಬೇಕು ಅಂತ ಅಂದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ನಾನು ಫಸ್ಟ್ MBBS ಜಾಯ್ನ್ ಆದಾಗ ನನ್ನಲ್ಲಿ ಏನಿತ್ತು ಅಂತ ಅಂದರೆ, ಓಕೆ ಇದು ಡಾಕ್ಟರ್ ಅನ್ನೋದು ಒಂದು ತುಂಬ ದೊಡ್ಡ ಪ್ರೊಫೆಷನ್. ಸೊ ಇದು ನನ್ನಿಂದ ಸಾಧ್ಯ ಆಗತ್ತಾ ಇಲ್ವಾ ಅನ್ನೋ ಒಂದು ಭಯ ಇತ್ತು ನನ್ನಲ್ಲಿ. ಸೊ ವಾಟ್ ಐ ವಾಂಟ್ ಟು ಟೆಲ್ ದಟ್ ಇಸ್, ಡಾಕ್ಟರ್ ಓವರ್ನೈಟೇ ಆಗೋದಿಲ್ಲ. ಸೊ ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಸೊ ಎಲ್ಲದನ್ನು 100% ಆಗಿ ನೀನು ಎಲ್ಲದರಲ್ಲೂ ಮಾರ್ಕ್ಸ್ 100% ಅಂತ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ. ಮತ್ತು ತುಂಬ ಸ್ಟ್ರೆಸ್ ತಗೊಳ್ಳೋ ಅವಶ್ಯನೂ ಇರೋದಿಲ್ಲ. ತಪ್ಪುಗಳಾಗತ್ತೆ, ತಪ್ಪುಗಳನ್ನ ತಿದ್ದುಕೊಂಡೇ ನಾವು ಮುಂದೆ ಹೋಗೋದು. ಸೊ ವಿ ಲರ್ನ್ ಈಚ್ ಡೇ, ವಿ ಅನ್ಲರ್ನ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಆ್ಯಂಡ್ ದೆನ್ ವಿ ಗ್ರೋ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ವಾಟ್ ಐ ವಾಂಟ್ ಟು ಟೆಲ್ ಇಸ್, ಯು ಆರ್ ನಾಟ್ ಹಿಯರ್ ಇನ್ ದಿಸ್ ಪ್ರೊಫೆಷನ್ ಬೈ ಆಕ್ಸಿಡೆಂಟ್. ಓಕೆ, ಸೊ ದಿಸ್ ಪ್ರೊಫೆಷನ್, ವಾಟ್ ಎವರ್ ಯುವರ್ ಹಾರ್ಡ್ ವರ್ಕ್ or your curiosity, your empathy, which is going to be your identity for tomorrow ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಆಫ್ಟರ್ ಎ ಲಾಂಗ್ ಡ್ಯೂಟಿ ಆದಮೇಲೆ ನಿಮ್ಮದು ಸ್ಟ್ರೆಸ್ ಬಸ್ಟರ್ ಥಿಂಗ್ ಯಾವುದು? ಓಕೆ, ಆಫ್ಟರ್ ಎ ಲಾಂಗ್ ಡ್ಯೂಟಿ ಯೂಶಲಿ ನಾನು ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರ್ ದ್ಯಾನ್ ದಟ್ ಐ ಲೈಕ್ ಟು ಲಿಸನ್ ಟು ಮ್ಯೂಸಿಕ್ ಆರ್ ರೀಡ್ ಸಮ್. ನನಗೆ ನಾವೆಲ್ಸ್ ಓದೋ ಅಭ್ಯಾಸ ಇದೆ, ಸೊ ಐ ರೀಡ್ ನಾವೆಲ್ಸ್. ಪೇಷಂಟ್ಸ್ಗೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ ಅಥವಾ ಈ ರೀತಿ ಹೆಲ್ತ್ನ ಫಾಲೋ ಮಾಡಿ ಅಂತ ಹೇಳಿ ನೀವು ಇಗ್ನೋರ್ ಮಾಡಿರೋದಿದೆಯಾ?
ತುಂಬ ಸಲ ಮಾಡ್ತೀವಿ ಅದು. ಡಾಕ್ಟರ್ಸ್ ಆರ್ ದ ವೆರಿ ಬ್ಯಾಡ್ ಪೇಷಂಟ್ಸ್ ಅಂತ ಹೇಳ್ಬೋದು. ಸೊ ನಾವು ಪೇಷಂಟ್ಸಿಗೆ ಅಡ್ವೈಸ್, ಬಟ್ ಮೋಸ್ಟ್ ಆಫ್ ದ ಟೈಮ್ ಅದು ಹಿಂದೆ ರಿಯಲೈಸು ಆಗ್ತಾ ಇರುತ್ತೆ ದಟ್ ನಾವು ಪೇಷಂಟ್ಸಿಗೆ ಅಷ್ಟೇ ಹೇಳ್ತಾ ಇದ್ದೀವಿ ಅಂತ. ನಾವು ಅದನ್ನು ಪಾಲಿಸ್ಬೇಕು ಫಸ್ಟು. ಈಗ ಪೇಷಂಟ್ಸ್ ನೋಡಿದವರು ನಾವು ಈಗ ಹೆಲ್ದಿ ಆಗಿದ್ದರೆ, ಫಿಟ್ ಆಗಿದ್ದರೆ, ಸೊ ನಾವು ಹೇಳೋದನ್ನು ಅವರು ತಗೊಳ್ತಾರೆ. ಅಥವಾ ನಾವೇ ನಮ್ಮ ಹೆಲ್ತನ್ನು ಸರಿಯಾಗಿ ಇಟ್ಕೊಳ್ದೆ ಅವರಿಗೆ ಮಾತ್ರ ಅಡ್ವೈಸ್ ಕೊಟ್ಟರೆ ಅದು ಸರಿ ಹೋಗೋದಿಲ್ಲ. ಸೊ ನಾವು ಅವ್ರಿಗೆ ಏನು ಹೇಳ್ತೀವೋ ಅದನ್ನು ನಾವು ಕೂಡ ಆದಷ್ಟು ನಮ್ಮ ಲೈಫಲ್ಲಿ ಪಾಲಿಸೋಕ್ಕೆ ಟ್ರೈ ಮಾಡಬೇಕು. ಓಕೆ ಮ್ಯಾಮ್. ಈಗ ಡೇ ಟು ಡೇ ಲೈಫಲ್ಲಿ ನೀವು ಸಾಕಷ್ಟು ಪ್ರಶ್ನೆಗಳನ್ನು ಪೇಷಂಟ್ಸ್ ನಿಮ್ಮಿಂದ ಕೇಳಿರ್ತಾರೆ. ನಿಮ್ಮ ಲೈಫ್ ಹಿಸ್ಟ್ರಿನಲ್ಲಿ, ನಿಮ್ಮದು ಪ್ರೊಫೆಷನಲ್ ಜರ್ನಿನಲ್ಲಿ ಇದೊಂದು ಫನ್ನಿ ಥಿಂಗ್ ಪೇಷಂಟ್ಸ್ ಕೇಳಿದ್ರು ನಮಗೆ ಕ್ವಶನ್ ಅಂತ ಇದೆ, ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ನಿಮ್ಗೆ? ಕ್ವಶನ್ಸ್ ಕೇಳಿದಾಗ ಫನ್ನಿ ಅಂತ ಅನಿಸಿರುತ್ತೆ. ಪೇಷಂಟ್ ಜೊತೆ ಮಾತಾಡುವಾಗ ಒಂದು ಫನ್ನಿ ಥಿಂಗ್ ಅಂತ ಅಂದರೆ, ಈಗ ಯೂಶಲಿ ನಮ್ಮ ಹತ್ರ ಬರೋ ಮುಂಚೆನೇ ಎಲ್ಲ ರಿಸರ್ಚ್ ಮಾಡೇ ಬಂದಿರ್ತಾರೆ. ಗೂಗಲಲ್ಲೆಲ್ಲ ಚೆಕ್ ಮಾಡಿ ನಮ್ಮ ಈ ಕಂಪ್ಲೇಂಟ್ಸಿಗೆ ಏನು ಡಯಾಗ್ನೋಸಿಸು ಅವರೇ ಡಯಾಗ್ನೋಸು ಮಾಡಿ ಬಂದಿರ್ತಾರೆ. ಬಂದು ನಮ್ಮ ಹತ್ರ ಈಗ ನಾವು ಅವ್ರಿಗೆ ಎಲ್ಲ ಅವ್ರನ್ನ ಹಿಸ್ಟ್ರಿ ಕೇಳಿಕೊಂಡು ಎಕ್ಸಾಮಿನ್ ಮಾಡಿ ಎಲ್ಲ ನೋಡಿ ಒಂದು ಟೆಸ್ಟ್ಗಳು ಹೇಳಿರ್ತೀವಿ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಅವರು ಇದೆಲ್ಲ ಮಾಡಿಸ್ಲೇಬೇಕಾ ಅಂತ ಕೇಳ್ತಾರೆ. ಇಲ್ಲ ಅಂತಂದರೆ ಹೌದು ಇದೆಲ್ಲ ಇಷ್ಟಾದರೂ ಮಾಡಿಸ್ಬೇಕು ಅಂತಂದರೆ, ಇಲ್ಲ ನೀವು MRI ಹೇಳಿಲ್ಲ, ಆ ಟೆಸ್ಟ್ ಹೇಳಿಲ್ಲ, ಈ ಟೆಸ್ಟ್ ಇಲ್ಲ ಅಂತಲೂ ಕೇಳ್ತಾರೆ. ಅಂದರೆ ಅವರೆಲ್ಲ ನೋಡ್ಕೊಂಡು ಬಂದಿರ್ತಾರೆ. ಸೊ ಈಗ ನಾವು ಕಡಿಮೆ ಹೇಳಿದ್ರು ತಪ್ಪು, ಕಡಿಮೆ ಹೇಳಿದ್ರೆ ಈ ಡಾಕ್ಟ್ರ್ ಏನು ಟೆಸ್ಟೇ ಮಾಡಿಸ್ತಾ ಇಲ್ಲ ಅಂತ ಅನ್ಕೊತಾರೆ. ಇಲ್ಲ ಅಂತಂದರೆ ಜಾಸ್ತಿ ಹೇಳಿದ್ರೆ ಇವ್ರೇನು ಎಲ್ಲದೂ ಮಾಡಿಸ್ತಾ ಇದ್ದಾರೆ, ನಮಗೇನೆಲ್ಲ ಮಾಡಿಸ್ಬೇಕಾ ಅಂತ, ಆ ರೀತಿಯಾದಂಥ ಒಂದು ಇದಿದೆ. ಸೊ ಇದನ್ನೆಲ್ಲ ನಾವು ಈಗಿನ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಡಾಕ್ಟರ್ಸ್ ನಾವು ಫೇಸ್ ಮಾಡ್ತಿದ್ದೇವೆ. ಇದನ್ನು ಫನ್ನಿಯಾಗಿ ತೊಗೋಬೇಕಾ ಅಥವಾ ಹೇಗೆ ಅಂತಲೂ ಹೇಳೋಕ್ಕಾಗಲ್ಲ. ಮತ್ತು ಇನ್ನು ಟ್ರೀಟ್ಮೆಂಟಿಗೆ ಬಂದ್ರೂ ಕೂಡ ಅಷ್ಟೇ. ಈಗ ಅವರು ಆಲ್ರೆಡಿ ಒಂದಷ್ಟು ಟ್ರೀಟ್ಮೆಂಟ್ ಲಿಸ್ಟ್ ನೋಡ್ಕೊಂಡು ಬಂದಿರ್ತಾರೆ. ಸೊ ನಾವೊಂದು ಬರೆದ್ರೆ ಅವ್ರಿಗೆ ಅದರಲ್ಲೂ ಡೌಟ್ ಇರುತ್ತೆ. ಅಂದರೆ ಓಕೆ ಇದನ್ನ ತಗೊಳ್ಳೇಬೇಕಾ ಡಾಕ್ಟ್ರೆ ಅಂತಲೂ ಕೇಳ್ತಾರೆ. ಸೊ ಹಾಗೆ ಫನ್ನಿ ಅನ್ಸತ್ತೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸು ನಿಮ್ಮ ಹೆಲ್ತ್ ಬಗ್ಗೆ ಜಾಸ್ತಿ ಯಾರು ಕನ್ಸರ್ನ್ ಮಾಡ್ತಾರೆ? ಸೊ ನನ್ನ ಹೆಲ್ತ್ ಬಗ್ಗೆ ಜಾಸ್ತಿ ಕನ್ಸರ್ನ್ ಮಾಡೋದಂದ್ರೆ ನನ್ನ ಅಮ್ಮ. ಸೊ ಎಲ್ಲರಿಗೂ ಅಷ್ಟೇ, ಅಮ್ಮಂದ್ರೆ ಜಾಸ್ತಿ ಹೆಲ್ತ್ ಬಗ್ಗೆ. ಈಗ ಅವರಿಗೆ ನಾನು ಡಾಕ್ಟರ್ ಅಂತ ಇದ್ರೂ ಕೂಡ ನನ್ನ ಹೆಲ್ತ್ ಬಗ್ಗೆ ಜಾಸ್ತಿ ಕನ್ಸರ್ನ್ ಮಾಡೋದು ನನ್ನ ಅಮ್ಮ. ದ ಪ್ರಿವೆಂಟಿವ್ ಚೆಕ್ ಲಿಸ್ಟ್ ಅಂತ ಮ್ಯಾಮ್, ಏಜಿಗೆ ಅನುಸಾರವಾಗಿ ಯಾವ ಥರ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು, ಯಾವ ಥರ ಹ್ಯಾಬಿಟ್ಸ್ ಇರಬೇಕು ಅನ್ನೋದು ಹೇಳೋದಾದರೆ 20 ಇಯರ್ಸ್ ಅವ್ರಿಗೆ, 30 ಇಯರ್ಸ್ ಅವ್ರಿಗೆ, 40 ಇಯರ್ಸ್ಗೆ ಏನು ಹೇಳ್ತೀರಾ ನೀವು? ಈ ಥರ ಟೆಸ್ಟ್ಗಳನ್ನು ಮಾಡಿಸ್ಬೇಕು, ಒಂದು ಏಜ್ ನೀವು ದಾಟಿದ್ರಿ ಅಂದರೆ ಈ ಥರ ಟೆಸ್ಟ್ಗಳನ್ನು ನೀವು ಕಂಪಲ್ಸರಿ ಮಾಡಿಸ್ಬೇಕು ಅಂತ ಹೇಳೋದಾದರೆ ಯಾವ ಕೆಟಗರಿ ಅವರಿಗೆ ಯಾವ ಟೆಸ್ಟ್ಗಳನ್ನು ನೀವು ರೆಫರ್ ಮಾಡ್ತೀರಾ? ಈಗ 20s ಇರೋರಿಗೆ ಹೇಳಬೇಕು ಅಂದರೆ 20s ಇರೋರು ಏನಂತ ಅಂದರೆ ಅವರಿಂದ ಟ್ರಾನ್ಸಿಷನ್ ಪೀರಿಯಡ್, ಚೈಲ್ಡ್ಹುಡ್ ಮತ್ತು ಅಡಲ್ಟ್ಹುಡ್ ಮಧ್ಯೆ ಇರೋವಂಥವ್ರು. ಸೊ ಆ ಅಡಾಲಸೆಂಟ್ ಪೀರಿಯಡಲ್ಲಿ ಏನಾಗಿರುತ್ತೆ, ತುಂಬ ಚೇಂಜಸ್ ಆಗುತ್ತೆ ಅವರ ಬಾಡಿಯಲ್ಲಿ. ಸೊ ಫಿಸಿಕಲ್ ಹೆಲ್ತಲ್ಲಿ ಮತ್ತು ಮೆಂಟಲ್ ಹೆಲ್ತಲ್ಲಿ ದೇ ವಿಲ್ ಬಿ ವೆರಿ ಕ್ಯೂರಿಯಸ್, ಎಕ್ಸೈಟೆಡ್. ಸೊ ಆ ಏಜ್ ಗ್ರೂಪ್ ಅವರಿಗೆ ನಾವು ಏನು ಸಲಹೆ ಕೊಡ್ತೀನಿ ಅಂತ ಅಂದರೆ, ಎಸ್ಪೆಷಲಿ ರಿಲೇಟೆಡ್ ಟು ಇಂಟಿಮೇಟ್ ಹೆಲ್ತ್ ಬಗ್ಗೆ ಹೇಳಬೇಕು ಅಂತ ಅಂದರೆ, ಡೋಂಟ್ ಡೂ ಎನಿಥಿಂಗ್, ಡೋಂಟ್ ಓವರ್ ಡೂ ದ ಥಿಂಗ್ಸ್. ಸೊ ತುಂಬ ಜಾಸ್ತಿ ಮಾಡೋದು ಅವಶ್ಯಕತೆ ಇರೋದಿಲ್ಲ. ನಾನು ಹೇಳಿದಾಗೆ ಕೀಪ್ ಇಟ್ ಸಿಂಪಲ್. ಇಂಟಿಮೇಟ್ ಹೆಲ್ತ್ ಯು ಹ್ಯಾವ್ ಟು ಕೀಪ್ ಇಟ್ ಸಿಂಪಲ್. ಜಸ್ಟ್ ಕ್ಲೀನ್ ಔಟ್ಸೈಡ್ ವಿತ್ ದ ನಾರ್ಮಲ್ ಪ್ಲೇನ್ ವಾಟರ್ ಆ್ಯಂಡ್ ಯೂಸ್ ವಾಟ್ ಎವರ್ ದ ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಮೆಡಿಕೇಷನ್ಸ್ ಇಫ್ ಯು ವಾಂಟ್ ಟು ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು 20s ಇರೋರಿಗೆ, ಇಫ್ ದೇ ಹ್ಯಾವ್ ನಾಟ್ ಟೇಕನ್ HPV ವ್ಯಾಕ್ಸಿನೇಷನ್, ಪ್ಲೀಸ್ HPV ವ್ಯಾಕ್ಸಿನೇಷನ್ನ ತೊಗೊಳ್ಳಿ. ಸೊ HPV ವ್ಯಾಕ್ಸಿನ್ ನಿಮಗೆ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಈ ಅಡಾಲಸೆಂಟ್ ಏಜ್ ಗ್ರೂಪಲ್ಲಿ ನಾವೇನೋ ಹೆಲ್ದಿಯಾಗೇ ಇದ್ದೀವಪ್ಪ, ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಆದರೂ ಕೂಡ ವರ್ಷಕ್ಕೊಮ್ಮೆ ನಿಮ್ಮ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನಿಮ್ಮ ಹೆಲ್ತ್ ಇಶ್ಯೂಸ್ನ ಅವ್ರ ಹತ್ರ ಡಿಸ್ಕಸ್ ಮಾಡಿ ರೆಗ್ಯುಲರ್ ಚೆಕಪ್ ಆಗಿನೇ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ. ಇನ್ನು 30s ಇರೋರಿಗೆ ಹೇಳ್ಬೇಕಂತ ಅಂದರೆ, 30s ಇರೋರು ದೇ ಆರ್ ಓವರ್ ಬರ್ಡನ್ ವಿತ್ ದೇರ್ ಕೆರಿಯರ್ ಆ್ಯಂಡ್ ಕಿಡ್ಸ್, ಮ್ಯಾರೇಜ್ ಲೈಫ್, ಫ್ಯಾಮಿಲಿ, ಆಲ್ ದೋಸ್ ಥಿಂಗ್ಸ್. ಬಟ್ ಸ್ಟಿಲ್ ನಿಮ್ಮ ಹೆಲ್ತನ್ನ ಪ್ರಯಾರಿಟಿಯಾಗಿ ಇಟ್ಕೊಳ್ಳಿ. ಮತ್ತು 30s ಇರೋರಿಗೆ ಕಡ್ಡಾಯವಾಗಿ ಮಾಡಿಸ್ಬೇಕು ಅಂತ ಅಂದರೆ ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಳ್ಳಿ ರೆಗ್ಯುಲರ್ ಆಗಿ. ಮತ್ತು ಹ್ಯಾವ್ ಎ ಹೆಲ್ದಿ ಲೈಫ್ ಸ್ಟೈಲ್, ಅಂದರೆ ಸಮತೋಲನ ಆಹಾರ, ಬ್ಯಾಲೆನ್ಸ್ ಡಯಟ್, ಮತ್ತು ರೆಗ್ಯುಲರ್ ಎಕ್ಸಸೈಸಸ್ ಅಥವಾ ವಾಕಿಂಗ್ ಅಟ್ಲೀಸ್ಟ್, ಮತ್ತು ಸೌಂಡ್ ಸ್ಲೀಪ್. ಸೊ ಆಲ್ ದೀಸ್ ಆರ್ ರಿಕ್ವೈರ್ಡ್ ಟು ಹ್ಯಾವ್ ಎ ಗುಡ್ ಹೆಲ್ತ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಿಮಗೆ ಪೋಸ್ಟ್ ಡೆಲಿವರಿ ಎನಿ ಇಶ್ಯೂಸ್, ಎನಿ ವೆಜೈನಲ್ ಇಂಟಿಮೇಟ್ ಇಶ್ಯೂಸ್ ಆರ್ ದ ವೆಜೈನಲ್ ಹೆಲ್ತ್ ಇಶ್ಯೂಸ್ ಇದ್ದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಮುಜುಗರ ಇಲ್ಲದೆ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಆ್ಯಂಡ್ ಟೇಕ್ ದೇರ್ ಒಪಿನಿಯನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇನ್ನು 50s ಇರೋರಿಗೆ ಹೇಳಬೇಕು ಅಂತ ಅಂದರೆ ದೇ ಹ್ಯಾವ್ ರೀಚ್ ದ ಏಜ್ ಆಫ್ ಮೆನೋಪಾಸ್, ಅಂದರೆ ಮುಟ್ಟು ನಿಲ್ಲೋ ಏಜ್ ಬಂದಿರುತ್ತೆ. ಸೊ ಆಗ ತುಂಬ ಹಾರ್ಮೋನ್ನ ವ್ಯತ್ಯಾಸಗಳು ನಮ್ಮ ಬಾಡಿಯಲ್ಲಿ ಆಗುತ್ತೆ, ಮೂಡ್ ವೇರಿಯೇಷನ್ಸ್ ಆಗುತ್ತೆ. ಸೊ ಅವರಿಗೆ ಕೌನ್ಸಿಲಿಂಗ್ ಬಹಳ ಮುಖ್ಯ. ಸೊ ಅವ್ರಿಗೇನು ಮೆನೋಪಾಸಲ್ ಸಿಮ್ಟಮ್ಸ್ ಇರುತ್ತೋ ಅದಕ್ಕೆ ಸರಿಯಾದಂಥ ಸೂಕ್ತ ಟ್ರೀಟ್ಮೆಂಟ್ನ ಪಡಿಬೇಕು. ಮತ್ತು ತುಂಬ ಇಂಪಾರ್ಟೆಂಟ್ 50s ಇರೋರಿಗೆ ಅಂತ ಅಂದರೆ ಬಿಕಾಸ್ ಆಫ್ ಮೆನೋಪಾಸಲ್ ಚೇಂಜಸ್ ಅವ್ರಿಗೆ ಬೋನ್ ಹೆಲ್ತ್ ಕೂಡ ಬಹಳ ಮುಖ್ಯ. ಸೊ ಯಾಕೆಂದರೆ ಮೂಳೆ ಸವ್ಯೋದಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಆ ಥರ ಏನಾದರೂ ಇಶ್ಯೂಸ್ ಇದ್ದರೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಪಡಿಬೇಕು. ಮತ್ತು 50 ದಾಟಿದ ಮೇಲೆ ಹೆಣ್ಮಕ್ಳಲ್ಲಿ ಈಗ ಹಾರ್ಟ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್, ಬಿಕಾಸ್ ಈಸ್ಟ್ರೋಜನ್ ಹಾರ್ಮೋನ್ ಕಡಿಮೆ ಆಗೋದ್ರಿಂದ. ಸೊ ಹಾಗಾಗಿ ಅದ್ರ ಬಗ್ಗೆನೂ ಕೂಡ ಕೀಪ್ ಗೆಟಿಂಗ್ ಎವ್ಯಾಲ್ಯೂಯೇಟೆಡ್ ಎನಿ ಇಶ್ಯೂಸ್ ಇದ್ದರೆ. ಸೊ ಈಗ ಹೇಳಬೇಕಂದ್ರೆ ವಯಸ್ಸು ಯಾವುದೇ ಆಗಿರಲಿ, ನಿಮ್ಮ ದೇಹ ನಿಮ್ಮ ಮಾತು ಕೇಳಬೇಕು. ಸೊ ಆ ರೀತಿ ನಾವು ನಮ್ಮ ಆರೋಗ್ಯನ ಕಾಪಾಡ್ಕೋಬೇಕು ಅಂತ ಹೇಳ್ತೇವೆ. ಹೆಣ್ಮಕ್ಳು ಆರೋಗ್ಯ ಹೆಲ್ತ್ ಇಂಪ್ರೂವ್ಮೆಂಟ್ಗೆ ನೀವು ಒಂದಿಷ್ಟು ಚಾಲೆಂಜ್ ಕೊಡ್ತೀರಾ ಅಂತ ಅಂದ್ರೆ, ವೀಕ್ಲಿ ಚಾಲೆಂಜ್ ಅಥವಾ 7 days ಚಾಲೆಂಜ್ ಕೊಡ್ತೀರಾ ಅಂತಂದ್ರೆ ಯಾವ ರೀತಿ ಅದು ಕೊಡ್ತೀರಾ ಅವ್ರ ಹೆಲ್ತ್ ಇಂಪ್ರೂವ್ಮೆಂಟ್ಗೆ? ಓಕೆ, ಸೊ 3-3-3 Kegel sprint ಅಂತ. ಸೊ ದಿಸ್ ವೀಕ್ ವಿ ಚಾಲೆಂಜ್ ಯು ಟು ಡೂ ಅ 3-3-3 ರೊಟೀನ್ ಅಂತ. ಅಂದರೆ ಕಿಗೆಲ್ಸ್ ಎಕ್ಸಸೈಸಸ್ನ 3 times ಇನ್ ಎ ಡೇ ಮತ್ತು 10 times ರಿಪಿಟೇಷನ್ಸ್ ಮಾಡಬೇಕು ಫಾರ್ ಈಚ್ ಕಂಟ್ರಾಕ್ಷನ್. ಅಂದರೆ ಈಚ್ ಟೈಮ್ ವೆನ್ ಯು ಸ್ಕ್ವೀಸ್ ದ ಮಸಲ್ ಫಾರ್ 3 seconds, ಯು ಶುಡ್ ಹೋಲ್ಡ್ ಇಟ್ ಫಾರ್ 3 seconds. ಸೊ ಇದನ್ನು 3-3-3 ರೊಟೀನ್ ಆಗಿ, ಸೊ ಪ್ಲೀಸ್ ಡೂ ಇಟ್ ಫಾರ್ 1 week ಆ್ಯಂಡ್ ಸಿ ವಾಟ್ ಚೇಂಜಸ್ ಯು ಕ್ಯಾನ್ ನೋಟಿಸ್. And you can do it anywhere, whether you are stuck in the traffic or you are doing your household course. Without the knowledge of anyone, you can do the exercises. The next challenge is label detective challenge anta heli. So what you should do is you go to your washroom's cabinet and see what all products, intimate products you are using. ಅದರಲ್ಲಿರೋ ಲೇಬಲ್ಸನ್ನು ನೋಡಿ, ಅದರ ಲೇಬಲ್ಸಲ್ಲಿ ಏನೇನಿದೆ ಅಂತ ಓದಿ. ಅದರಲ್ಲಿ ಪ್ಯಾರಬೆನ್ಸ್ ಇದೆ, ಸಲ್ಫೇಟ್ಸ್ ಇದೆ, ಅಥವಾ ಹಾರ್ಮ್ಫುಲ್ ಕೆಮಿಕಲ್ಸ್ ಇದೆ ಅಂತ ಇದ್ದರೆ ಪ್ಲೀಸ್ ಥ್ರೋ ದೆಮ್ ಔಟ್ ಆ್ಯಂಡ್ ಜಸ್ಟ್ ಕ್ಲೀನ್ ಇಟ್ ವಿತ್ ದ ಪ್ಲೇನ್ ವಾಟರ್ ಆ್ಯಂಡ್ ಯೂಸ್ ಓನ್ಲಿ ದ pH ಫ್ರೆಂಡ್ಲಿ ಫ್ರಾಗ್ರೆನ್ಸ್ ಫ್ರೀ ಕ್ಲೆನ್ಸರ್ಸ್ ಫಾರ್ 1 week ಆ್ಯಂಡ್ ಸಿ ಹೌ ಯುವರ್ ಸ್ಕಿನ್ ಫೀಲ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ವ್ಯೂವರ್ಸ್ಗೆ ಒಂದು ಹೆಲ್ತ್ ಪ್ಲೆಡ್ಜ್ ಕೊಡ್ಬೋದು ಅಂತ ಅಂದರೆ ನೀವು ಏನು ಕೊಡ್ತೀರಾ? ಅಂದ್ರೆ ಈ ರೂಟೀನ್ನ ಫಾಲೋ ಮಾಡಿ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ, ಈ ತರ ಪ್ಲೆಡ್ಜ್ ಮಾಡಿ ಅಂತ ಹೇಳೋದಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ, ಲೈಕ್ ಹೆಲ್ತ್ ಪ್ರಾಮಿಸ್. ಓಕೆ, ಸೊ ವಾಟ್ ಐ ವಾಂಟ್ ಪೀಪಲ್ ಟು ಪ್ರಾಮಿಸ್ ಮೀ ಇಸ್ ದಟ್ ಕೀಪ್ ಯುವರ್ ಹೆಲ್ತ್ ಆಸ್ ಅ ಫಸ್ಟ್ ಪ್ರಯಾರಿಟಿ. ಆ್ಯಂಡ್ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳಾದರೆ ಅದನ್ನು ಇಗ್ನೋರ್ ಮಾಡಬೇಡಿ. ಸೊ ದಯವಿಟ್ಟು ಅದ್ರ ಕಡೆ ಗಮನ ಕೊಟ್ಟು ಅದನ್ನು ಡಾಕ್ಟರ್ ಹತ್ರ ತೋರಿಸಿ ಅದಕ್ಕೆ ಟ್ರೀಟ್ಮೆಂಟ್ ಪಡೀರಿ ಅಂತ ಹೇಳ್ತೀನಿ. ಸೊ ಡೋಂಟ್ ನೆಗ್ಲೆಕ್ಟ್ ಎನಿ ಸಿಗ್ನಲ್ಸ್ ವಿಚ್ ಯುವರ್ ಬಾಡಿ ಗಿವ್ಸ್ ಯು. ಅದರ್ ದ್ಯಾನ್ ಮೆಡಿಕಲ್, ವ್ಯೂವರ್ಸ್ಗೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ಸ್ ಕೊಡ್ತೀರಾ ಅಂತ ಅಂದರೆ ಏನು ಕೊಡ್ತೀರಾ? ಓಕೆ, ಸೊ ನಾನು ಪ್ರಿಸ್ಕ್ರಿಪ್ಷನ್ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಅಂದರೆ ಹೆಲ್ದಿ ಲೈಫ್ ಸ್ಟೈಲ್. ಸೊ ಈಟ್ ಬ್ಯಾಲೆನ್ಸ್ ಡಯಟ್, ರೆಗ್ಯುಲರ್ ಎಕ್ಸಸೈಸ್, ಸ್ಲೀಪ್ ಸೌಂಡ್ ಸ್ಲೀಪ್. ಸೊ ದೀಸ್ 3 ಆರ್ ವೆರಿ ಇಂಪಾರ್ಟೆಂಟ್ ಟು ಕೀಪ್ ಯು ಹೆಲ್ದಿ. ಇನ್ನೂ ಹೇಳಬೇಕು ಅಂತ ಅಂದರೆ ಇಂಟಿಮೇಟ್ ಇಶ್ಯೂಸಿಗೆ, ಹೆಲ್ತ್ ಇಶ್ಯೂಸಿಗೆ ಬಂತ ಅಂದರೆ ಡೋಂಟ್ ಓವರ್ ಡೂ ದ ಥಿಂಗ್ಸ್. ಕೀಪ್ ಯುವರ್ ಇಂಟಿಮೇಟ್ ಹೈಜಿನ್ ವೆರಿ ಸಿಂಪಲ್ ಅಂತ ಹೇಳ್ತಾನೆ. ಸೊ ಇನ್ನೂ ಒಂದು ಅಂತ ಅಂದರೆ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಯಾಕೆಂದರೆ ದಟ್ ಈಸ್ ದ ಪವರ್ಫುಲ್ ಮೆಡಿಸಿನ್ ಅಂತ ಹೇಳ್ಬೋದು. ಸೊ ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಓಕೆ ಮ್ಯಾಮ್, ಈಗ ನಿಮ್ಮ ಪ್ರೊಫೆಷನ್ ಜರ್ನಿನಲ್ಲಿ ಸಾಕಷ್ಟು ಕೇಸ್ಗಳನ್ನು ನೋಡಿರ್ತೀರ ನೀವು. ಇದು ನನ್ನ ಫೇವ್ರೇಟ್ ಕೇಸು ಅಥವಾ ನಾನು ಈ ಕೇಸ್ನ ಯಾವಾಗಲೂ ನೆನ್ಪಿಟ್ಕೊಳ್ತೀನಿ ಅಂತಂದರೆ ಯಾವ ಕೇಸು, ಅದು ಯಾಕೆ? ಓಕೆ, ನಮಗೆ ನಾವು ಇಷ್ಟು ನೋಡಿ ಬರುವಂಥ ಎಲ್ಲ ಕೇಸ್ಗಳು ಯುನೀಕೇನೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಕೇಸ್ ಮಾತ್ರ ನಾನು ನೆನ್ಪಿಟ್ಕೊಳ್ತೀನಿ ಅನ್ನೋ ಥರ ಯಾವುದೂ ಇರೋದಿಲ್ಲ. ಸೊ ಈಚ್ ಪೇಷಂಟ್ ಈಸ್ ಡಿಫ್ರೆಂಟ್. ಈಚ್ ಕೇಸ್ ನೀವು ಎಷ್ಟೋ 1000 ಡೆಲಿವರಿ ಮಾಡಿಸಿರ್ಬೋದು, ಬಟ್ ಎಲ್ಲ ಪೇಷಂಟ್ಸೂ ಡಿಫ್ರೆಂಟೇ ಇರ್ತಾರೆ. ಈಚ್ ಕೇಸ್ ಇಸ್ ಎ ಯುನೀಕ್ ಅಂತ ಹೇಳ್ತೀನಿ. ಸೊ ಮೆಮೊರಬಲ್ ಅಂತ ಹೇಳಬೇಕು ಅಂತ ಅಂದರೆ ನಮಗೆ ಈಗ ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಅವ್ರು ಯಾವ ಮನಸ್ಥಿತಿಯಲ್ಲಿ ಬಂದಿರ್ತಾರೆ. ಸೊ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಒಂದು ಪೇಷಂಟ್ಸ್ ಅವ್ರ ಮುಖ ನೋಡ್ತಿದ್ದಾಗೆ ಓವರ್ ಎ ಪೀರಿಯಡ್ ಆಫ್ ಎಕ್ಸ್ಪೀರಿಯನ್ಸ್ ಗೊತ್ತಾಗತ್ತೆ ಅವ್ರ ಮುಖ ನೋಡಿದ ತಕ್ಷಣ. ಸೊ ಅವರಲ್ಲಿರುವಂಥ ಕೆಲವೊಂದು ಭಾವನೆಗಳು ಅರ್ಥ ಆಗುತ್ತೆ. ಸೊ ವೆದರ್ ದೇ ಆರ್ ಆ್ಯಂಕ್ಷಿಯಸ್ ಇದ್ದಾರಾ ಅಥವಾ ಏನೋ ಹೈಡ್ ಮಾಡ್ತಾ ಇದ್ದಾರಾ, ಹೇಳೋದನ್ನ ಮುಜುಗರ ಪಟ್ಕೋತಾ ಇದ್ದಾರಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ವೆನ್ ಯು ಕಮ್ಯುನಿಕೇಟ್ ಪ್ರಾಪರ್ಲಿ, ಅವ್ರಿಗೆ ಅದಕ್ಕೆ ಸರಿಯಾಗಿ ಅವ್ರನ್ನ ಕೌನ್ಸಿಲ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ನಾವು ಕಳಿಸಿರ್ತೀವಲ್ಲ, ಅವ್ರು ಮತ್ತೆ ಫಾಲೋಅಪ್ ಬಂದಾಗ ಅವರಲ್ಲಿ ಆಗಿರುವಂಥ ಚೇಂಜಸ್ ಏನಿರುತ್ತೋ ದಟ್ ಸ್ಮೈಲ್, ಸೊ ದಟ್ ಈಸ್ ದ ಮೋಸ್ಟ್ ಪ್ರಿಷಿಯಸ್ ಥಿಂಗ್ ಅಂತ ಹೇಳ್ತೀನಿ. ಸೊ ಡಾಕ್ಟರ್ಸ್ ಜಸ್ಟ್ ಡೋಂಟ್ ಟ್ರೀಟ್ ದ ಡಿಸೀಸಸ್. ಸೊ ಇಟ್ ಈಸ್ ಲೈಕ್ ನಾವು ಅವರ
ಇನ್ ಕಾನ್ಫಿಡೆನ್ಸ್ನ ಅಥವಾ ಅವರ ಕಂಫರ್ಟ್ ಲೆವೆಲ್ನ ಕೂಡ ನಾವು ರಿಸ್ಟೋರ್ ಮಾಡ್ತೇವೆ. ಸೊ ನಾಟ್ ಜಸ್ಟ್ ದಟ್ ಎನಿ ಪೇಷಂಟ್ ವಿಚ್ ಗೋಸ್ ಟು ICU ಆರ್ ಸಮ್ ಅದರ್ ವಿಲ್ ಬಿ ಮೆಮೊರಬಲ್. So each and every patient who walks into your cabin and goes happily is a memorable. Yeah. ಓಕೆ ಮ್ಯಾಮ್. ಇಷ್ಟೊತ್ತು ಮ್ಯಾಮ್ ನಾವು ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೇನು, ಇಂಟಿಮೇಟ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್, ಯಾವ ರೀತಿಯಾದಂತಹ ಪ್ರೊಸೀಜರ್ಸ್ ಇದೆ ಅಂತ ತುಂಬಾ ಈಸಿಯಾಗಿ ನಾರ್ಮಲ್ ವರ್ಡ್ಸ್ ಅಲ್ಲಿ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ರೈನ್ಬೋ ಟಾಕ್ಸ್ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ ತಮಗೆ ಆತ್ಮೀಯವಾದ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ. ಸೊ ಏಕೆಂದರೆ ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ಸಿಗೋದು ಕೂಡ ಬಹಳ ಮುಖ್ಯ. ಸೊ ಯಾಕೆಂದರೆ ನಾವು ಜನರಿಗೆ ತಲುಪಿಸ್ಬೇಕಾಗಿದ್ದನ್ನು ಸೊ ಇದೊಂದು ಮಾಧ್ಯಮದ ಮೂಲಕ ತಲುಪಿಸಿದ್ರೆ ಅದು ಜಾಸ್ತಿ ಜನರನ್ನ ತಲುಪತ್ತೆ ಅಂತ ಅಂದ್ಕೊಳ್ತೇವೆ. ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಕಳೆದ ಸಾಕಷ್ಟು ಸಮಯದಲ್ಲಿ ನಾವು ಮಹಿಳೆಯರ ಆರೋಗ್ಯದ ಬಗ್ಗೆ, ಅವರ ಇಂಟಿಮೇಟ್ ಹೆಲ್ತ್ ಬಗ್ಗೆ, ಹೈಜೀನ್ ಬಗ್ಗೆ, ಹಾಗೆ ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು, ನಾರ್ಮಲ್ ಗೈನಕಾಲಜಿಗೂ ಕಾಸ್ಮೆಟಿಕ್ ಗೈನಕಾಲಜಿಗೂ ಏನೆಲ್ಲ ಡಿಫ್ರೆನ್ಸ್ ಇದೆ, ಯಾವ ಏಜ್ ಗ್ರೂಪ್ ಅವರಿಗೆ ಕಾಸ್ಮೆಟಿಕ್ ಗೈನಕಾಲಜಿನ ತಜ್ಞರು ಸಜೆಸ್ಟ್ ಮಾಡ್ತಾರೆ, ಯಾವೆಲ್ಲ ಅಡ್ವಾನ್ಸ್ಮೆಂಟ್ ಟೆಕ್ನಾಲಜಿ ಈ ವಿಭಾಗದಲ್ಲಿ ಬಂದಿದೆ ಅನ್ನೋ ಸಾಕಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಂಡ್ವಿ. ನಿಮ್ಗೇನಾದ್ರೂ ಕಾಸ್ಮೆಟಿಕ್ ಗೈನಕಾಲಜಿ ಬಗ್ಗೆ ಹೆಚ್ಚಿನ ಮಾಹಿತಿ ಅಥವಾ ಚಿಕಿತ್ಸೆ ಬೇಕು ಅಂತ ಅಂದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನ ಕಾಸ್ಮೆಟಿಕ್ ಗೈನಕಾಲಜಿ ತಜ್ಞರನ್ನ ಸಂಪರ್ಕಿಸಿ. ರೈನ್ಬೋ ಟಾಕ್ಸ್ ಪಾಡ್ಕಾಸ್ಟ್ ವೀಕ್ಷಿಸಿ ಸಾಮಾನ್ಯವಾಗಿ ಕಂಡುಬರುವ ಸ್ಕಿನ್ ಅಂಡ್ ಹೇರ್ ಪ್ರಾಬ್ಲಮ್ಸ್, ಕಾಸ್ಮೆಟಿಕ್ ಗೈನಕಾಲಜಿ ಬಗ್ಗೆ ಹಾಗೂ ಲೇಸರ್ ಟ್ರೀಟ್ಮೆಂಟ್, ಸ್ಕಿನ್ ಪೇಲಿಂಗ್, ಐಫ್ಯೂ ಸೇರಿದಂತೆ ವಿವಿಧ ಟ್ರೀಟ್ಮೆಂಟ್ಸ್ ಬಗ್ಗೆ ಮಾಹಿತಿ ಪಡೆಯಿರಿ. ನೀವು ಸ್ಕಿನ್ ಹಾಗೂ ಹೇರ್ ಕೇರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ.